ಕಣ್ಣುಗಳಿಲ್ಲದೆ ನಡೆಯಬಹುದು, ಆದರೆ ಕನಸುಗಳೇ ಇಲ್ಲದೆ ನಡೆಯುವುದು ಕಷ್ಟ. ಈಗಿನ ಕೃಷಿ ಬದುಕಿನಲ್ಲಿ ಉಳ್ಕೊಂಡಂಥವರು ಯಾವ ವಯೋಮಾನದವರು ಅಂತ ನೀವು ಹೇಳ್ತೀರಾ? ಹೆಚ್ಚಿನವರು ಯಾರೂ ಕೂಡ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಪದವಿಯನ್ನು ಮುಗಿಸಿದವರು ಮತ್ತೆ ನೆಲಕ್ಕೆ ಬಂದ ದೃಷ್ಟಾಂತಗಳು ತುಂಬ ಕಡಿಮೆ. ಕೃಷಿಕರಾಗಿ ಮತ್ತೆ ಬರಲಿಲ್ಲ, ಕೃಷಿ ತಜ್ಞರಾಗಿ ಅವರು ಬೀಜದ ಕಂಪನಿಗೋ, ಕೀಟನಾಶಕಗಳ ಕಂಪನಿಗೋ, ಗೊಬ್ಬರದ ಕಂಪನಿಗಳಿಗೋ ಅವರು ಉದ್ಯೋಗಸ್ಥರಾಗಿ ಸೇರ್ತಾರೆ. ನರೇಂದ್ರ ರೈ ದೇರ್ಲ ಸರ್ ಅಂತ ಹೇಳಿದ್ರೆ ಅವರೊಬ್ಬರು ಬರಹಗಾರರು, ಹಾಗೆಯೇ ಒಬ್ಬ ಕೃಷಿಕರು ಹೌದು. ಕೃಷಿ ಲೇಖಕ ಅಂತ ಗುರುತಿಸ್ತಾರೆ. ನಾನು ಕೃಷಿ ಲೇಖಕ ಅಲ್ಲ, ಕೃಷಿಕ ಲೇಖಕ. ಕಲ್ಚರ್ ಅನ್ನೋ ಶಬ್ದದಿಂದ ಎಗ್ರಿಕಲ್ಚರ್ ಅನ್ನೋ ಶಬ್ದ ಬಂದಿದೆ. ಎಗ್ರಿಕಲ್ಚರ್ ಜಗತ್ತಿನ ಮೊದಲ ಕಲ್ಚರ್. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನ ನಮ್ಮ ಜೊತೆಗೆ ಕೃಷಿ ರಂಗದಲ್ಲಿ ಸಾಧನೆಯನ್ನು ಮಾಡಿರುವಂಥವರು, ಕೃಷಿಕರು ಹಾಗೆಯೇ ಉಪನ್ಯಾಸಕರು ಆಗಿರುವಂತಹ ಡಾಕ್ಟರ್ ನರೇಂದ್ರ ರೈ ದೇರ್ಲ ಸರ್ ಇದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ನಮಸ್ತೆ ಸರ್. ಕೃಷಿ ರಂಗ ಅನ್ನುವಂಥ ವಿಷಯವನ್ನು ನಾವೀಗ ತಗೊಂಡು ನೋಡೋದು ಅಂತಾದರೆ ಸಾಕಷ್ಟು ಜನ ಇವಾಗ ಕೃಷಿ ರಂಗದಿಂದ ವಿಮುಖರಾಗ್ತಾ ಇದ್ದಾರೆ. ಈಗಿನ ಕೃಷಿ ಬದುಕಿನಲ್ಲಿ ಉಳ್ಕೊಂಡಂಥವರು ಯಾವ ವಯೋಮಾನದವರು ಅಂತ ನೀವು ಹೇಳ್ತೀರಾ? ಒಂದು ಸಾಮಾನ್ಯವಾಗಿ ಈ ಕೃಷಿ ರಂಗವನ್ನು ಇತ್ತೀಚಿನ ವರ್ತಮಾನದ ಚೌಕಟ್ಟಿನಲ್ಲಿ ವಿಮರ್ಶೆ ಮಾಡುವಾಗ ಕಳೆದ 2.5 ವರ್ಷಗಳಲ್ಲಿ ಕೊರೋನೋತ್ತರ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ನಗರ ಕೇಂದ್ರಿತ ಯುವ ಮನಸ್ಸು ಹಳ್ಳಿಗಳನ್ನು ಗಮನಿಸುವ, ಹಳ್ಳಿ ಹೆಚ್ಚು ಸುರಕ್ಷಿತವಾದ ಜಾಗ, ನೆಮ್ಮದಿಯ ಜಾಗ ಅನ್ನುವ ಅಭಿಪ್ರಾಯ ಮೂಡ್ತಾ ಇದೆ. ಬಹಳ ಮುಖ್ಯವಾಗಿ ಈಗ ಒಂದು ರೀತಿ ವಿಷಮ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಒಂದು ಜಾಗತಿಕ ಸಾಂಕ್ರಾಮಿಕ ಸಂಕಷ್ಟದ ನಂತರ, ಕೊರೋನಾ ನಂತರ ನಗರ ಅಷ್ಟು ಸುರಕ್ಷಿತ ಅಲ್ಲ ಅನ್ನುವ ಭಾವನೆ ಯುವಕರಿಗೂ ಬಂದುಬಿಟ್ಟಿದೆ. ಒಂದು ಕಾಲದಲ್ಲಿ ನಮ್ಮ ಯುವಕರು ಎಲ್ಲ ಸುಖ ಹಣದಲ್ಲಿದೆ, ಎಲ್ಲ ಸುಖ ನಗರದಲ್ಲಿದೆ ಅನ್ನುವ ಭ್ರಾಂತಿಗೆ ಒಳಗಾಗಿ ನಮ್ಮ ಪದವಿಗಳು ಅವರ ಎಡಬಲದ ರೆಕ್ಕೆಗಳಾಗಿ ಅವರು ಹಳ್ಳಿಗಳನ್ನು ಬಿಟ್ಟು ನಗರದ ಕಡೆಗೆ ಹೋಗ್ತಾಯಿದ್ರು. ಹೆಚ್ಚಿನ ಯುವಕರ ಪೋಷಕರು ಅದನ್ನು ಬಯಸದೇ ಇದ್ದರೂ ಕೂಡ, ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ದೇಶದಲ್ಲಿ ಸುಮಾರು 200 ಎಲ್ಲ ಕೃಷಿ ವಿಶ್ವವಿದ್ಯಾನಿಲಯಗಳು ಸೇರಿ ಸುಮಾರು 200 ಕಡೆ ಕೃಷಿಯನ್ನು ಕಲಿಸಿಕೊಡುವ ಕೃಷಿ ಪದವಿಯನ್ನು ಹೇಳಿಕೊಡುವ ಕೃಷಿ ವಿಶ್ವವಿದ್ಯಾನಿಲಯ ಕೇಂದ್ರಗಳಿವೆ. ಹೆಚ್ಚಿನ ಈ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ತಮ್ಮ ಮಕ್ಕಳು ಹೋಗುವಾಗ ಪೋಷಕರ ಆಸೆ, ಉದ್ದೇಶ, ಭರವಸೆ ಏನಿರ್ತದೆ ಅಂತಂದರೆ ಅವರು ಮತ್ತೆ ತಮ್ಮ ತೋಟಕ್ಕೆ ಬರ್ತಾರೆ, ಹೊಲಕ್ಕೆ ಬರ್ತಾರೆ ಅಂತ. ಆದರೆ ಹೆಚ್ಚಿನವರು ಯಾರೂ ಕೂಡ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಪದವಿಯನ್ನು ಮುಗಿಸಿದವರು ಮತ್ತೆ ನೆಲಕ್ಕೆ ಬಂದ ದೃಷ್ಟಾಂತಗಳು ತುಂಬ ಕಡಿಮೆ. ಅವರು ಕೃಷಿಕರಾಗಿ ಮತ್ತೆ ಬರಲಿಲ್ಲ, ಕೃಷಿ ತಜ್ಞರಾಗಿ ಅವರು ಬೀಜದ ಕಂಪನಿಗೋ, ಕೀಟನಾಶಕಗಳ ಕಂಪನಿಗೋ, ಗೊಬ್ಬರದ ಕಂಪನಿಗಳಿಗೋ ಅವರು ಉದ್ಯೋಗಸ್ಥರಾಗಿ ಸೇರ್ತಾರೆ. ಆದರೆ ಅಲ್ಲಿ ಎಲ್ಲರೂ ಸೇರಿ ಈಗ ಮತ್ತೆ ಹಳ್ಳಿ ಹೆಚ್ಚು ಸುರಕ್ಷಿತ ಅನ್ನುವಂಥ ಸದುದ್ದೇಶದಿಂದ ಈ 2ನೇ ಅಲೆ ಬಂದಾಗ ಅದು ಮತ್ತಷ್ಟು ಗಟ್ಟಿಯಾಯಿತು ಆ ಮನಸ್ಥಿತಿ. ನೀವು ವಯೋಮಾನದ ಬಗ್ಗೆ ಕೇಳಿದ್ರಿ, ಯಾವ ವಯೋಮಾನದವರು ಅಂತ. ಹಿಂದೆ ಕೃಷಿಯಲ್ಲಿ ಉಳಿದವರು ಹೆಚ್ಚು ಕಡಿಮೆ ಒಂದು 45ರಿಂದ ಅನಂತರದ ಹೆಚ್ಚುವರಿ ವಯಸ್ಸಿನವರು. ಹಿರಿಯರೆಲ್ಲ ಇಲ್ಲಿದ್ದರು. ಹಳ್ಳಿಗಳು, ವೃದ್ಧಾಶ್ರಮ ಅನ್ನುವಂಥ ಕೇಳಿ ನಮಗೆ ಸಾಕಾಗಿ ಹೋಗಿದೆ. ಈ ಯುವಕರೇನಿದ್ದಾರೆ, ಪದವಿಯನ್ನು ಪೂರೈಸಿದ ಒಂದು 20ರ ನಂತರದ 45ರ ವಯಸ್ಸಿನವರು ನಗರ ಕೇಂದ್ರಿತರಾಗಿದ್ದಾರೆ. ನಾನು ಆಗ ಹೇಳಿದಾಗೆ ಎಲ್ಲ ಸುಖ ನಗರದಲ್ಲಿ ಇದೆ ಅನ್ನುವಂಥ ಒಂದು ಬಣ್ಣದ ಮೋಹದ ಕಲ್ಪನೆ ಅದು. ಆ ಕಾರಣಕ್ಕಾಗಿ ವಯೋಮಾನವನ್ನು ಖಚಿತಪಡಿಸುವುದಾದರೆ ಹೆಚ್ಚು ಕಡಿಮೆ 30ರಿಂದ 40-45 ವಯಸ್ಸಿನವರೆಲ್ಲ ಕೃಷಿಯನ್ನು ಬಿಟ್ಟು ಒಂದು ಕಾಲದಲ್ಲಿ ಹೋದವರೇ ಈಗ ಮತ್ತೆ ನಗರದಿಂದ ಅವರು ಹಳ್ಳಿ ಕಡೆಗೆ ಬರುವುದನ್ನು ಗಮನಿಸಲಿಕ್ಕೆ ಸಾಧ್ಯ ಇದೆ. ನಾನೇ ಒಂದಷ್ಟು ಜನ ಟೆಕ್ಕಿಗಳನ್ನು, ಎಲ್ಲೋ ಅಮೇರಿಕದಲ್ಲಿದ್ದವರು, ಬೇರೆ ದೇಶದಲ್ಲಿದ್ದವರು, ಬೆಂಗಳೂರಲ್ಲಿದ್ದವರು, ಬಾಂಬೆಯಲ್ಲಿದ್ದವರು, ಡೆಲ್ಲಿಯಲ್ಲಿದ್ದಂತಹ
ಹೆಚ್ಚು ಸುಮಾರು ಅಂದರೆ ಒಂದು 2 ಲಕ್ಷಕ್ಕಿಂತ ಹೆಚ್ಚು ವೇತನ ಪಡೆಯುವ ಯುವಕರು ಮತ್ತೆ ಹಳ್ಳಿಯ ಕಡೆಗೆ ಬಂದು ಜಾಗವನ್ನು ಖರೀದಿಸಿ ಅಥವಾ ಹಿರಿಯರ ಜಾಗಕ್ಕೆ ಗಡಿ ಗುರುತಿಸಿ ಬೇಲಿ ಹಾಕಿ ಮತ್ತೆ ಹಸಿರು ಹಚ್ಚಿದ ಎಷ್ಟೋ ದೃಷ್ಟಾಂತಗಳು ಈಗ ನಮ್ಮ ಎದುರುಗಡೆ ಇವೆ. ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳಬಹುದಲ್ವಾ? ಖಂಡಿತ ಉತ್ತಮ ಬೆಳವಣಿಗೆ. ಸರ್, ನರೇಂದ್ರ ರೈ ದೇರ್ಲ ಸರ್ ಅಂತ ಹೇಳಿದ್ರೆ ಅವರೊಬ್ರು ಬರಹಗಾರರು, ಹಾಗೇನೆ ಒಬ್ಬ ಕೃಷಿಕರು ಹೌದು. ಇವತ್ತಿನ ಒಂದು ಸಾಮಾಜಿಕ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಕೃಷಿ ಮತ್ತು ಮನುಷ್ಯನ ಅಸ್ತಿತ್ವ ಇದರ ಬಗ್ಗೆ ನೀವೇನು ಹೇಳ್ತೀರಾ? ನನ್ನನ್ನು ಅನೇಕ ಸಂದರ್ಭಗಳಲ್ಲಿ ಕೃಷಿ ಲೇಖಕ ಅಂತ ಗುರುತಿಸ್ತಾರೆ. ನಾನು ಕೃಷಿ ಲೇಖಕ ಅಲ್ಲ, ಕೃಷಿಕ ಲೇಖಕ. ಅಂದರೆ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ನಾನು ಕೃಷಿ ಮಾಡುವವ. ನನಗೆ ಅಧ್ಯಾಪನದ ಒಂದು ಮುಖ ಇದೆ, ಬರಹದ ಇನ್ನೊಂದು ಮುಖ ಇದೆ, ಕೃಷಿಯ ಮತ್ತೊಂದು ಮುಖ ಇದೆ. ನಾನು ಹೆಚ್ಚು ಗುರುತಿಸುವುದು ಕೃಷಿಕನಾಗಿ, ಯಾಕೆಂದರೆ ಅದು ನನಗೆ ತುಂಬ ಇಷ್ಟದ ಕೆಲಸ. ನನಗೆ ಅನೇಕ ಮಾದರಿಗಳಿವೆ. ಒಂದು ತೇಜಸ್ವಿ ನನಗೆ ಆ ಮಾದರಿ. ಯಾಕಂತಂದರೆ ನಾನು ತರಂಗ ಬಿಟ್ಟಾಗ ತರಂಗವನ್ನು ಯಾಕೆ ಬಿಡ್ತೀರಿ ಅಂತ ಅನೇಕ ಜನ ಪ್ರಶ್ನೆ ಕೇಳಿದಿದೆ. ನಾನು ಯಾಕೆ ತರಂಗವನ್ನು ಕಳಚಿಕೊಂಡು ಪತ್ರಿಕೋದ್ಯಮವನ್ನು ಕಳಚಿಕೊಂಡು ಮೇಷ್ಟ್ರಾದೆ ಅಂತಂದರೆ, ಮೇಷ್ಟ್ರಾದರೆ ಸ್ವಲ್ಪ ರಜೆ ಜಾಸ್ತಿ, ಇದನ್ನು ಉಳಿಸ್ಕೊಳ್ಬೋದು, ಕೃಷಿಯನ್ನು ಉಳಿಸ್ಕೊಳ್ಬೋದು ಜೊತೆಗೆ ಅನ್ನುವಂಥ ಉದ್ದೇಶದಿಂದ ನಾನು ಕೃಷಿಯನ್ನು ಆಯ್ಕೆ ಮಾಡಿಕೊಂಡೆ. ಕೃಷಿ ನಮ್ಮ ಮೂಲ ಸಂಸ್ಕೃತಿ. ಎಲ್ಲ ಶಾಸ್ತ್ರಗಳ ಮೂಲ ಶಾಸ್ತ್ರ ಕೃಷಿ. ಕೃಷಿಗೆ ಇನ್ನೊಂದು ಹೆಸರು ಆರಂಭ ಅಂತ. ಎಷ್ಟು ಜನರಿಗೆ ಗೊತ್ತಿಲ್ಲ, ಅನೇಕರಿಗೆ ಇದು ಗೊತ್ತಿಲ್ಲ. ಆರಂಭ, ಕೃಷಿಗೆ ಹೆಸರು ಆರಂಭ. ಮೇಟಿ ವಿದ್ಯೆ ಎಲ್ಲ ವಿದ್ಯೆಗಳಿಗಿಂತ ಲೇಸು ಅನ್ನುವಂಥ ಮಾತಿದೆ. ಸಂಸ್ಕೃತಿ ನಮ್ಮ ಬಹುಪಾಲು ನಾವು ಪದೇ ಪದೇ ಇವತ್ತಿನ ವರ್ತಮಾನದಲ್ಲಿ ಉಲ್ಲೇಖಿಸುವ ಒಂದು ಶಬ್ದ ಸಂಸ್ಕೃತಿ. ನಮ್ಮ ಯುವ ಜನರು ಸಂಸ್ಕೃತಿಯಿಂದ ವಿಮುಖರಾಗ್ತಾ ಇದ್ದೇವೆ, ನಮಗೆ ಸಂಸ್ಕೃತಿ ಇಲ್ಲ, ಸಂಸ್ಕೃತಿಯ ಕೊರತೆ ಇದೆ ಅಂತ. ಸಂಸ್ಕೃತಿ ಅನ್ನೋ ಶಬ್ದ ಎಲ್ಲಿಂದ ಬಂತು ಅಂದರೆ ಕ್ಲಪ್ಚೋ ಅನ್ನುವಂಥ ಲ್ಯಾಟಿನ್ ಶಬ್ದದಿಂದ ಬಂತು. ಕ್ಲಪ್ಚೋ ಅಂತಂದರೆ ಈ ಜಗತ್ತಿನ ಮೊದಲ ಮನುಷ್ಯ ಭೂಮಿಗೆ ಗೆರೆ ಹಾಕಿ ಆ ಗೆರೆಯ ಮೇಲೆ ಬೀಜವನ್ನು ಇಟ್ಟು ಬೀಜವನ್ನು ಮೊಳಕೆ ಬರಿಸುವುದಕ್ಕಾಗಿ ಸಂಶೋಧನೆ ಮಾಡಿದ ಮರದ ನೇಗಿಲಿನ ತುದಿ ಸವೆಯದ ಹಾಗೆ ಬಡಿಯುವ ಕಬ್ಬಿಣದ ಸಲಾಕೆಗೆ ಕ್ಲಪ್ಚೋ ಅಂತ ಹೆಸರು. ಮೊದಲ ಮನುಷ್ಯ ಭೂಮಿಗೆ ಗೆರೆ ಹಾಕಿ ಅದರ ಮೇಲೆ ಬೀಜ ಇಟ್ಟು ಮೊಳಕೆ ಒಡೆಸುವುದಕ್ಕೆ ಸಂಶೋಧನೆ ಮಾಡಿದ ನೇಗಿಲಿನ ತುದಿಗೆ ಬಡಿಯುವ ಕಬ್ಬಿಣದ ಸಲಾಕೆಗೆ ಕ್ಲಪ್ಚೋ ಅಂತ ಹೆಸರು. ಆ ಕ್ಲಪ್ಚೋ ಅನ್ನುವ ಲ್ಯಾಟಿನ್ ಶಬ್ದದಿಂದ ಕಲ್ಚರ್ ಅನ್ನೋ ಶಬ್ದ ಬಂದಿದೆ. ಕಲ್ಚರ್ ಅನ್ನೋ ಶಬ್ದದಿಂದ ಎಗ್ರಿಕಲ್ಚರ್ ಅನ್ನೋ ಶಬ್ದ ಬಂದಿದೆ. ಎಗ್ರಿಕಲ್ಚರ್ ಜಗತ್ತಿನ ಮೊದಲ ಕಲ್ಚರ್. ಈಗ ಉಗುರಿಗೆ ಬಣ್ಣ ಹಾಕೋದು ಕಲ್ಚರ್, ತಲೆ ಬಾಚುವುದು ಕಲ್ಚರ್, ಬಟ್ಟೆ ಧರಿಸುವುದು ಕಲ್ಚರ್. ಆದರೆ ಮೊದಲ ಕಲ್ಚರ್ ಎಗ್ರಿಕಲ್ಚರ್. ಇದು ಅನಾದಿ, ಬಹಳ ಪ್ರಾಚೀನವಾದದ್ದು. ನಮ್ಮ ಎಲ್ಲ ಸಂಸ್ಕೃತಿಯ ಮೂಲ ನೆಲ ಸಂಸ್ಕೃತಿ, ಜನಪದ ಸಂಸ್ಕೃತಿ, ಕೃಷಿ ಸಂಸ್ಕೃತಿ, ಬೇರು ಸಂಸ್ಕೃತಿ, ಹಸಿರು ಸಂಸ್ಕೃತಿ. ಆ ಕಾರಣಕ್ಕಾಗಿ ಈ ನೆಲದ ಸಂಪರ್ಕ ಅಥವಾ ಕೃಷಿಯ ಸಂಪರ್ಕ, ಅನ್ನದ ಸಂಪರ್ಕ ಯಾರಿಗಿರುವುದಿಲ್ವ ಅವರ ಬದುಕನ್ನು ನಾನು ಬದುಕು ಅಂತ ಪರಿಗಣಿಸುವುದಿಲ್ಲ. ಇವತ್ತು ಏನಾಗಿದೆ ಅಂದರೆ ಭತ್ತ ನೋಡದೆ ನಾವು ಅನ್ನ ತಿಂತೇವೆ, ಹಸು ನೋಡದೆ ನಾವು ಹಾಲು ಕುಡಿತೇವೆ. ಈ ಆಧುನಿಕ ಮನಸ್ಥಿತಿ ಎಲ್ಲ ನೈತಿಕ ಸಮಸ್ಯೆಗೆ ಕಾರಣ ಅಂತ ಅನಿಸುತ್ತೆ ನನಗೆ. ಆ ಕೃಷಿಕರನ್ನು ನೀವು ನೋಡಿ, ಅವರು ಅತ್ಯಂತ ಕಡಿಮೆ ಓದಿದವರು, ನೆಲದ ಜೊತೆಗೆ ಇರ್ತಾರೆ. ನಾನು ನಿಮಗೆ ಒಂದೇ ಒಂದು ದೃಷ್ಟಾಂತ ಕೊಡ್ತೇನೆ. ನಾನು ಒಂದು ಸಲ ಹೊಸದುರ್ಗ ಅನ್ನುವಂಥ ಒಂದು ಬೀಜಿಕೆರೆ ಸಮೀಪ ಹೋಗ್ತಾ ಇರುವಾಗ ಸಂಜೆಯ ತಂಪಿನ ಹೊತ್ತಿನಲ್ಲಿ ಗಂಡ ನೇಗಿಲನ್ನು ಎಳಿತಾ ಇದ್ದ, ಹೆಂಡತಿ ನೇಗಿಲನ್ನು ಹಿಡ್ಕೊಂಡಿದ್ದಾಳೆ. ಅವರಲ್ಲಿ ರಾಸುಗಳಿರಲಿಲ್ಲ, ತುಂಬ ಬಡವರವರು. ಸಂಜೆ ಹೊತ್ತು ಬಿತ್ತನೆ ಮಾಡ್ತಾ ಇದ್ದಾರೆ ಹೊಲದಲ್ಲಿ. ಗಂಡ ನೇಗಿಲನ್ನು ಎಳಿತಾ ಇದ್ದಾನೆ, ಹೆಂಡತಿ ನೇಗಿಲನ್ನು ಹಿಡ್ಕೊಂಡಿದ್ದಾಳೆ. ಗಂಡನಿಗೆ ಒಂದೇ ಕೆಲಸ ಏನು, ನೇಗಿಲನ್ನು ಎಳೆಯುವುದು ಮಾತ್ರ ಕೆಲಸ. ಹೆಂಡತಿಗೆ ಅನೇಕ ಕೆಲಸ ಏನು, ಒಂದು ಸಲ ನೇಗಿಲು ಹೋದ ಜಾಗದಲ್ಲಿ ಮತ್ತೆ ಹೋಗುವ ಹಾಗಿಲ್ಲ. ಮೊದಲು ಮೂಡಿಸಿದ ಗೆರೆಯನ್ನು ಎರಡನೇ ಗೆರೆ ಮುಚ್ಚಬೇಕು, ಆ ಮಣ್ಣು ಆ ಎರಡನೇ ಗೆರೆ ಮೇಲೆ ಮುಚ್ಚಬೇಕು. ಮೂರನೆಯದಾಗಿ ಆ ನೇಗಿಲಿನ ಹಿಂಭಾಗದಲ್ಲಿ ಒಂದು ಬಿದಿರಿನ ಓಟೆ ಇದೆ, ಮೇಲ್ಭಾಗದಲ್ಲಿ ಒಂದು ಚಿಪ್ಪಿ ಇದೆ, ಗೆರಟೆ ಇದೆ. ಆ ಗೆರಟೆಗೆ ಆ ಅಮ್ಮ ತನ್ನ ಸೆರಗಿನಲ್ಲಿ ಕಟ್ಟಿಕೊಂಡ ಭತ್ತದ ಬೀಜಗಳನ್ನು ಹಾಕ್ತಾ ಹೋಗಬೇಕು. ಅದು ಗೆರೆಯ ಹಿಂಭಾಗದಲ್ಲಿ ನಿಲ್ಲಬೇಕು. ನೋಡಿ, ನೀವು ಯೋಚನೆ ಮಾಡಿ, ಅವನಿಗೆ ಗಂಡನಿಗೆ ಒಂದೇ ಕೆಲಸ ನೇಗಿಲನ್ನು ಎಳೆಯುವುದು ಮಾತ್ರ, ಇವಳಿಗೆ ಅನೇಕ ಕೆಲಸ. ಬೀಜ ಅಲ್ಲಿ ನೆಲಕ್ಕೆ ತಾಗುವಾಗ ಬೀಜದ ಅಂತರ ಸಮಾನಾಂತರವಾಗಿರಬೇಕು, ರಾಶಿ ರಾಶಿ ಬೀಳಬಾರ್ದು.
ಗೆರಟೆಯಲ್ಲಿ ಬೀಜ ಖಾಲಿ ಆಗಬಾರ್ದು. ಅದಕ್ಕಿಂತ ಹೆಚ್ಚು ಗಮನಿಸಬೇಕಾದಂಥ ಇನ್ನೊಂದು ವಿಚಾರ, ನೇಗಿಲನ್ನು ಒತ್ತಿ ಹಿಡಿದ್ರೆ ಗಂಡನಿಗೆ ಭಾರ ಆಗುತ್ತೆ, ಎಳೆಯಲಿಕ್ಕೆ ಕಷ್ಟ ಆಗುತ್ತೆ. ಒತ್ತಿ ಹಿಡಿಯದೇ ಇದ್ದರೆ ಬೀಜ ಆಳದಲ್ಲಿ ಕೂರುವುದಿಲ್ಲ. ಬೀಜ ಆಳದಲ್ಲಿ ಕೂರದೇ ಇದ್ದರೆ ಸರಿಯಾಗಿ ಮೊಳಕೆ ಬರೋದಿಲ್ಲ. ಇದಕ್ಕಿಂತ ದೊಡ್ಡ ಜನಪದ ಸಾಹಿತ್ಯ, ಇದಕ್ಕಿಂತ ದೊಡ್ಡ ಸ್ತ್ರೀವಾದಿ ಸಾಹಿತ್ಯ ನನಗೆ ಜಗತ್ತಿನಲ್ಲಿ ಬೇರೆ ಯಾವುದೂ ಕಾಣಿಸುವುದಿಲ್ಲ. ಇಂಥ ನೆಲ ಸಂಸ್ಕೃತಿ, ಇಂಥ ಹಸಿರು ಸಂಸ್ಕೃತಿ ಬೇರಿಗಿಳಿಯುವ ಪ್ರವೃತ್ತಿ ಇವತ್ತಿನ ಹೊಸ ತಲೆಮಾರು ಕಳ್ಕೊಳ್ತಾ ಇದ್ದಾರೆ. ತೀರಾ ರಂಗಿನ ಬಣ್ಣದ ಒಂದು ಗಿಲೀಟಿನ ನಕಲಿ ಸಂಸ್ಕೃತಿ ಅದನ್ನು ತುಂಬಿಕೊಳ್ತಾ ಇದ್ದಾರೆ ನಮ್ಮ ಹೊಸ ತಲೆಮಾರು. ನಮ್ಮ ಹಿರಿಯ ತಲೆಮಾರಿಗೆ ಅನ್ನದ ಸಮಸ್ಯೆ ಇತ್ತು, ಆದರೆ ಯಾವತ್ತೂ ಕೂಡ ನೆಮ್ಮದಿಯ ಸಮಸ್ಯೆ ಇರಲಿಲ್ಲ. ಇವತ್ತಿನ ಹೊಸ ಹುಡುಗರಿಗೆ, ನೀವು ಕಳೆದ 2.5 ವರ್ಷಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಸಂಖ್ಯೆ ಗಮನಿಸಿ. ನೀವು ಹೊಸ ತಲೆಮಾರಿನವರಿಗೆ ಕೈಯಲ್ಲಿ ಹಣ ಇದೆ, ಆದರೆ ನೆಮ್ಮದಿ ಇಲ್ಲ. ಇದು ಕೃಷಿ ಸಂಸ್ಕೃತಿಯಿಂದ, ನೆಲ ಸಂಸ್ಕೃತಿಯಿಂದ ನಾವು ವಿಮುಖರಾಗ್ತಾ ಆಗ್ತಾ 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 ಈ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೇವೆ. ಸರ್, ಇವಾಗ ಇಷ್ಟೆಲ್ಲ ಹೇಳಿದ್ರಿ, ನೆಲ ಸಂಸ್ಕೃತಿ ಬಗ್ಗೆ ಹೇಳಿದ್ರಿ, ಕೃಷಿ ಸಂಸ್ಕೃತಿ ಬಗ್ಗೆ ಹೇಳಿದ್ರಿ, ಹೇಗೆ ಅದು ಒಂದಕ್ಕೊಂದು ಪೂರಕವಾಗಿದೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಯಾವ ಕಾರಣಕ್ಕೆ ಹೆಚ್ಚಿನ ಸಂಖ್ಯೆಯ ಯುವಕರು ಕೃಷಿಯಿಂದ ವಿಮುಖರಾಗ್ತಿದ್ದಾರೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ? ಅದಕ್ಕೆ ನಾನು ಆರಂಭದಲ್ಲಿ ಉತ್ತರ ಕೊಟ್ಟಿದ್ದೆ. ಕೃಷಿ ಅದು ಕೈಯೊಳಗಡೆ ಕಿಸೆಯೊಳಗಡೆ ಹಣ ತುಂಬಿಸುವುದಿಲ್ಲ. ನಮ್ಮಲ್ಲಿ 2 ಶಬ್ದಗಳಿದೆ, ಒಂದು ಸಿರಿವಂತಿಕೆ, ಇನ್ನೊಂದು ಶ್ರೀಮಂತಿಕೆ ಅಂತ. ಈ ಸಿರಿವಂತಿಕೆ ಹೃದಯಕ್ಕೆ ಸಂಬಂಧಪಟ್ಟದ್ದು, ಶ್ರೀಮಂತಿಕೆ ಕಿಸೆಗೆ ಸಂಬಂಧಪಟ್ಟದ್ದು. ನಮ್ಮ ಜನಪದರಲ್ಲಿ, ನಮ್ಮ ಹಳ್ಳಿಗರಲ್ಲಿ, ನಮ್ಮ ಕೃಷಿಕರಲ್ಲಿ ಇದ್ದದ್ದು ಶ್ರೀಮಂತಿಕೆ ಅಲ್ಲ, ಹಣದ ಶ್ರೀಮಂತಿಕೆ ಅಲ್ಲ, ಅದು ಸಿರಿವಂತಿಕೆ, ಹೃದಯದ ಶ್ರೀಮಂತಿಕೆ ಇತ್ತು. ಆದರೆ ನಮ್ಮ ಪ್ರೀತಿ, ನಮ್ಮ ಕಾಳಜಿ, ನಮ್ಮ ದೃಷ್ಟಿ ಈಗ ಹಣದ ಮೇಲೆ ಇದೆ. ಬಹಳ ದೊಡ್ಡ ಸಮಸ್ಯೆ ಅದು. ನಮಗೆ ಪೂಜೆ 2 ಸಮಯ ಇದೆ ನಮ್ಮ ಎದುರುಗಡೆ. ಒಂದು ಅನ್ನದ ಸಮಯ, ಇನ್ನೊಂದು ಬದುಕುವ ಸಮಯ. ಈ ಅನ್ನದ ಸಮಯ ಅಂದರೆ ಏನಂದರೆ, ಅನ್ನ ಬೆಳೆಸುವುದು, ಅನ್ನ ಹುಡುಕುವುದು, ಅನ್ನ ಸಂಪಾದಿಸುವುದು, ಅನ್ನ ಕಂಡುಕೊಳ್ಳುವುದು. ಈ ಪ್ರಾಣಿಗಳೆಲ್ಲ ಇದ್ದಾವಲ್ಲ, ಅವು ಯಾವುದು ಭತ್ತ ಬೆಳೆಸುವುದಿಲ್ಲ, ಬಸಳೆ ನೆಡುವುದಿಲ್ಲ, ಬಾಳೆ ನೆಡುವುದಿಲ್ಲ. ಅವು ಅನ್ನವನ್ನು ಹುಡುಕ್ತಾರೆ. ನಾವು ಅನ್ನವನ್ನು ಈಗ ಎಲ್ಲೋ ನಮಗೆ ಬೇಕಾಗುವ ಗೋಧಿ ಎಲ್ಲೋ ಪಂಜಾಬಿನಲ್ಲೋ ಅಥವಾ ಇನ್ನೆಲ್ಲೋ ಭತ್ತ ಬೆಳೀತದೆ, ನನ್ನ ಕಿಸೆಯಲ್ಲಿ ಕಾಸಿದೆ, ಆ ಕಾಸಿನಿಂದ ಅವೆಲ್ಲವನ್ನು ನಾನು ಖರೀದಿಸಬಲ್ಲೆ ಅನ್ನುವ ಅಹಂ ಇದೆಯಲ್ಲ, ಅದಿವತ್ತು ಹೊಸ ತಲೆಮಾರಿಗೆ ತುಂಬಿಕೊಂಡದ್ದು. ಅದನ್ನು ನೀವು ಗಮನಿಸಿ. ಅದರಿಂದಾಗಿ ನನ್ನ ಮಾತೇನು ಅಂದರೆ, ಅನ್ನದ ಸಮಯ ಹಣದ ಸಮಯವಾಗಿ ಬದಲಾವಣೆ ಆಯಿತು. ಬದುಕುವ ಸಮಯ ಅಂತ ಒಂದು ನಮಗಿದೆ. ಹೇಗೆ ಬದುಕಬೇಕು? ಕೃಷಿ ನೋಡಿ, ಇಲ್ಲಿ ಸ್ವಲ್ಪ ಹಸಿರಿದೆ, ಅದರ ಗಿಡದ ಬುಡದಲ್ಲಿ ನಿಂತು ಆ ಬಳ್ಳಿಯನ್ನು ಮರಕ್ಕೆ ಹತ್ತಿಸುವುದೊಂದು ಧ್ಯಾನ. ಅದು ನಾವೆಲ್ಲವನ್ನ ಮರಿತೇವೆ. ಆದರೆ ಇವತ್ತು ನಮಗೆ ಕೃಷಿ, ಯಕ್ಷಗಾನ, ಜನಪದ, ಹಾಡು, ಕಲೆ, ಕಾವ್ಯ ಇದೆಲ್ಲ ಹೋಗಿ ಆ ಜಾಗದಲ್ಲಿ ರಾಜಕಾರಣ, ಧರ್ಮ, ದೇವರು, ಜಾತಿ, ಮತ ಇವೆಲ್ಲ ಜಾಸ್ತಿಯಾಗಿ ನಮ್ಮ ಬದುಕುವ ಸಮಯ ಕೂಡ ಬದಲಾಗ್ತಾ ಇದೆ, ಅನ್ನದ ಸಮಯ ಕೂಡ ಬದಲಾಗ್ತಾ ಇದೆ. ಒಬ್ಬ ರೈತನ ಹತ್ತಿರಕ್ಕೆ ಹೋಗಿ ನೀವು ಜಾಗತೀಕರಣ ಅಂದರೆ ಏನು ಅಂತ ಕೇಳಿ, ನನಗೆ ಬಿತ್ತುವುದು ಬಿಟ್ಟರೆ ನನಗೆ ಜಾಗತೀಕರಣ ಗೊತ್ತಿಲ್ಲಪ್ಪ ಅಂತ ಹೇಳ್ತಾನೆ. ಒಬ್ಬ ಕುಂಬಾರನ ಹತ್ತಿರಕ್ಕೆ ಹೋಗಿ ನೀವು ಉಕ್ರೇನ್ನ ಮೇಲೆ ರಷ್ಯಾ ದಾಳಿ ಮಾಡಿದೆ, ನಿನ್ನ ಒಪಿನಿಯನ್ ಏನಂತ ಕೇಳಿದ್ರೆ, ಎಂಕ ಕರಾಮನ್ಪನ ಬುಂಡ ಬೇತಾಲ ಗೊತ್ತಿದ್ದೆ ಅಂತ ಅವ ಹೇಳ್ತಾನೆ. ಆದರೆ ಒಬ್ಬ ರಾಜಕಾರಣಿ ಮತ್ತು ಸಾಹಿತಿ, ಬುದ್ಧಿಜೀವಿ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ. ಈ ರೈತನ ಮುಗ್ಧತೆ ಇದೆಯಲ್ಲ, ನನಗಿಷ್ಟೇ ಗೊತ್ತಿರೋದು, ನನ್ನ ಬದುಕು ಇಷ್ಟೇ ಅನ್ನುವ ನಮ್ಮ ಒಳಗಡೆ ಒಂದು ಚೌಕಟ್ಟು ಬೇಲಿ ಹಾಕಿಕೊಂಡು ಬದುಕುವುದರಲ್ಲಿ ಸಿಗತಕ್ಕಂಥ ನೆಮ್ಮದಿ ಇದೆಯಲ್ಲ, ಬೇರೆ ಯಾವುದರಲ್ಲೂ ಇಲ್ಲ. ಆದರೆ ಇವತ್ತು ಏನಾಗಿದೆ ಅಂತಂದರೆ, ನಮ್ಮ ಮನೆಯ ಟಿ ವಿ ಅಥವಾ ನಮ್ಮ ಕೈಯಲ್ಲಿರುವ ಮೊಬೈಲ್ ನಮ್ಮನ್ನು ಪ್ರತಿನಿತ್ಯ ಎಡ ಬಲ ಅಂತ ವಿಲೇವಾರಿ ಮಾಡ್ತಾ ಇವೆ. ನಾವು ಎಲ್ಲೋ ಒಂದು ಗುಜರಾತಿನ ಯಾವುದೋ ಒಂದು ಮೂಲೆಯಲ್ಲಿ ಅಂಬೇಡ್ಕರ್ ಮೂರ್ತಿಗೆ ಚಪ್ಪಲಿಯ ಮಾಲೆ ಹಾಕಿದ್ರು ಅಂತ ನಮ್ಮ ಊರಿನ ಅಂಬೇಡ್ಕರ್ ವಾದಿಗಳು ಪ್ರತಿಭಟಿಸ್ತಾರೆ. ಅಂದರೆ ಯಾವುದೋ ಒಂದು ಊರಿನ ಸಮಸ್ಯೆ ನಮ್ಮ ಸಮಸ್ಯೆ ಆಗೋದ್ರ ಬಗ್ಗೆ ನನಗೆ ಬೆರಗಿದೆ. ಆದರೆ ನಮ್ಮ ಅಗತ್ಯವಾದು ಒಬ್ಬ ಕೃಷಿಯ ಒಳಗಡೆ, ಕೃಷಿಯ ಚೌಕಟ್ಟಿನ ಒಳಗಡೆಯೇ ಬದುಕುವ ಆ ಸುಖ ಇದೆಯಲ್ಲ, ನೀವು ಅದನ್ನು ಮಿತಿ ಅಂತ ಕರಿತೀರ ನನಗೆ ಗೊತ್ತಿಲ್ಲ, ಆದರೆ ಅದು ಸಾಧ್ಯತೆ ಅಂತ ನಾನು ಪರಿಗಣಿಸ್ತಾ ಇದ್ದೇನೆ. ಇವತ್ತು
ಆದರೆ ಒಂದು ಸಮಸ್ಯೆ ಏನು ಅಂತಾರೆ, ಗಂಭೀರವಾದ ಸಮಸ್ಯೆ. ಇತ್ತೀಚೆಗೆ ಈ ರಾಜಕೀಯ ಧ್ರುವೀಕರಣ ಏನಾಗಿದೆ ಅಂದರೆ ಹಳ್ಳಿಗಳಿಗೂ ಬಂದಿವೆ. ನೀವು ಹಳ್ಳಿ ಸುರಕ್ಷಿತ ಜಾಗ ಅಂತ ಎಷ್ಟೋ ಜನ ಭಾವಿಸಿದ್ದಾರೆ. ಹಳ್ಳಿ ನೆಮ್ಮದಿಯ ಜಾಗವಾಗಿ ಇವತ್ತು ಉಳಿದಿಲ್ಲ. ಹಳ್ಳಿ ಯುವಕರು ಕೂಡ ಈ ಮನೋವ್ಯಾಧಿಗೆ ಒಳಗಾಗಿದ್ದಾರೆ. ಅದು ಒಂದು ಕೃಷಿಯ ಪಲ್ಲಟ ಅಂತ ಅನಿಸ್ತದೆ ನನಗೆ, ಕೃಷಿರಂಗದ ಪಲ್ಲಟ ಅಂತ. ನೆಮ್ಮದಿಯಿಂದ ನಂದಿಷ್ಟೇ ಅಂತ ಯೋಚನೆ ಮಾಡುವ ಯೋಚನೆಗಳನ್ನು ಚಿತ್ರೀಕರಿಸುವ ತನಗಳು ಕೂಡ ಗ್ರಾಮದಲ್ಲಿ ಕೆಲಸ ಮಾಡ್ತಾರೆ. ಖಂಡಿತ ಸರ್, ನೀವು ಹೇಳಿದ್ದು ನಿಜ. ನಮ್ಗೆಲ್ರಿಗೂ ಈಗ ಅನ್ನದ ಬಟ್ಲಿನ ಬಗ್ಗೆ ಚಿಂತೆ ಅನ್ನೋದಿಲ್ಲ, ಯಾರೋ ಬೆಳೀತಾರೆ ಅನ್ನೋ ಮನೋಭಾವದಲ್ಲೇ ನಮ್ಮ ದಿನ ಮುಂದಕ್ಕೆ ಹೋಗ್ತಾ ಇದೆ. ಸರ್, ಈಗ ಈ ಯುವಕರನ್ನ ಕೃಷಿ ರಂಗದ ಕಡೆಗೆ ತರುವಲ್ಲಿ ಯಾವ ರೀತಿ ಒಂದು ಪ್ರೋತ್ಸಾಹಿಸ್ಬೋದು? ಈ ಬಗ್ಗೆ ಸರ್ಕಾರದ ನಿಲುವುಗಳ ಅವಶ್ಯಕತೆ ಇದೆಯಾ, ಅಲ್ಲ ಹೆತ್ತವರ ಮನೆಯಲ್ಲೇ ನಮಗೆ ಶಿಕ್ಷಣ ಆ ರೀತಿಯಲ್ಲಿ ಸಿಗಬೇಕಾದಂಥ ಅವಶ್ಯಕತೆ ಇದೆಯಾ? ನಿಮ್ಮ ಪ್ರಶ್ನೆ ಬಹಳ ಸೂಕ್ಷ್ಮವಾಗಿದೆ. ನಾನು ನಿನ್ನೆ ತಮಾಷೆಗೆ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ನೀವು ಗಮನಿಸಿದರೆ ಇಲ್ಲಿ ತಲೆಗೆ ಕೆಲಸ ಕೊಡ್ತಾ ಇದ್ದೇವೆ ಹೊರತು ನಾವು ಕೈಗೆ ಕೆಲಸ ಕೊಡ್ತಾ ಇಲ್ಲ. ನಾನು ಒಂದು ಸಲ ಮಂಡ್ಯದಲ್ಲಿ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆ ಹೆಸರು ಹೊಸ ಜೀವನ ದಾರಿ ಅಂತ. ಸಂತೋಷ್ ಅವರ ಒಂದು ಸಂಸ್ಥೆ, ಹೊಸ ಜೀವನ ದಾರಿ. ನಾನು ಅಲ್ಲಿಗೆ ಹೋಗಿದ್ದಾಗ, ಒಂದು 20 ವರ್ಷದ ಹಿಂದೆ ಹೋಗಿದ್ದಾಗ, ಅಮೇರಿಕದ ಮತ್ತು ತುಂಬ ಪ್ರಗತಿ ಹೊಂದಿದ ಅನೇಕ ದೇಶಗಳ ಮಕ್ಕಳು ಆ ಹೊಸ ಜೀವನ ದಾರಿಗೆ ಬಂದು ಒಂದು ಹೊಲದಲ್ಲಿ 5 ಸೆಂಟ್ಸ್ ಜಾಗವನ್ನು ಭಾಗ ಮಾಡಿ ಅದಕ್ಕೆ ತಮ್ಮ ತಮ್ಮ ಹೆಸರಿನ ಬೋರ್ಡ್ ನೆಟ್ಟು ಅವರಲ್ಲಿ ಕೆಸರು ಮಾಡಿಕೊಂಡು ದುಡಿತಾ ಇದ್ರು. ಯಾಕಂತಂದರೆ ಅವರು ಆ ದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಬೇಕಾದ್ರೆ ಯಾವುದಾದ್ರೂ ಒಂದು ಅಭಿವೃದ್ಧಿಶೀಲ ದೇಶಕ್ಕೆ ಹೋಗಿ ಅಲ್ಲಿ 2 ವರ್ಷ ಒಂದು ಸೇವಾ ಸಂಸ್ಥೆಯಲ್ಲಿ ಮಣ್ಣಿನ ಜೊತೆಗೆ ಬೆರೆಯುವ ಕೆಲಸ ಮಾಡಬೇಕು. ಹಾಗೆ ಅವರು ಪ್ರಮಾಣ ಪತ್ರವನ್ನು ತಗೊಂಡು ಹೋದರೆ ಅಲ್ಲಿ ಉನ್ನತ ಶಿಕ್ಷಣ ಪಡೆಯಲಿಕ್ಕೆ ಅವಕಾಶ ಅಂತೆ. ನಮ್ಮ ಶಿಕ್ಷಣದಲ್ಲಿ ಬಹಳ ಮುಖ್ಯವಾಗಿ ನೀವು ಒಂದಾದರೂ ಇತ್ತೀಚೆಗೆ ಪಠ್ಯ ಪುಸ್ತಕದ ಒಳಗಡೆ ಕೃಷಿಯ ಬಗೆಗಿನ ಲೇಖನಗಳು, ಪರಿಸರದ ಬಗೆಗಿನ ಲೇಖನಗಳು ಸೇರ್ತವೆ ಹೊರತು ನಮ್ಮ ಹಳೆಯ ಪಠ್ಯಪುಸ್ತಕದಲ್ಲಿ ಕೃಷಿಯ ಬಗ್ಗೆ, ಮೇಟಿಯ ಬಗ್ಗೆ ಆಸಕ್ತಿ ಮೂಡಿಸುವ ಯಾವ ಪಾಠಗಳೂ ನಮ್ಮ ಶಿಕ್ಷಣದಲ್ಲಿ ಇರಲಿಲ್ಲ. ಒಂದು ನಮ್ಮ ಹೆತ್ತವರ ಮನಸ್ಸಿನಲ್ಲಿ ಏನಿತ್ತು, ಎಂಕುಬತ್ತನ ಬಂಗ ಎನ್ನ ಮಗಳಿಗೆ ಬರಬಲ್ಲಿ ಅಥವಾ ನನ್ನ ಮಗನಿಗೆ ಬರಬಾರ್ದು, ನಾನು ಇಲ್ಲಿ ದುಡ್ದದ್ದೇ ಸಾಕು ಅನ್ನುವ ಒಂದು ಭ್ರಮೆ ಅಥವಾ ಒಂದು ಯೋಚನೆ ಇದೆ. ಅದರಿಂದಾಗಿ ಅವರು ಮಕ್ಕಳನ್ನು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಓದಿಸುವ ಪ್ರಯತ್ನ ಮಾಡ್ತಾರೆ. ನನಗೇನಿಸುತ್ತೆ, ನಾವು ಎಷ್ಟೋ ಸಲ ನಾನು ಉಪನ್ಯಾಸಕನಾಗಿ, ಕೃಷಿಕನಾಗಿ ಹೇಳೋದು, ಮಕ್ಕಳಿಗೆ ಕೊಡುವ ಪ್ರಮಾಣ ಪತ್ರ ಅದು ಊರು ಬಿಡುವುದಕ್ಕೆ ಕೊಟ್ಟ ಒಂದು ಲೈಸೆನ್ಸಿನಾಗಿ, ಅದು ಕೃಷಿಯ ಪಾಲಿಗೆ ಒಂದು ಮರಣಪತ್ರ, ಅದು ಪ್ರಮಾಣ ಪತ್ರ ಅಲ್ಲ. ಅದು ಇದರಿಂದಾಗಿ ಒಂದು ಸರ್ಕಾರ ಮಾಡ್ತಾ ಇಲ್ಲ, ಪ್ರಭುತ್ವ ಕೂಡ ಅದನ್ನು ಮಾಡ್ತಾ ಇಲ್ಲ, ಮನೆಯ ಪೋಷಕರು ಮಾಡ್ತಾ ಇಲ್ಲ, ಶಿಕ್ಷಣ ಮಾಡ್ತಾ ಇಲ್ಲ, ಸಂಘ ಸಂಸ್ಥೆಗಳು ಕೂಡ ಮಾಡ್ತಾ ಇಲ್ಲ. ಒಂದು ಈ ನಡುವೆ ಒಂದು ಸಮನ್ವಯತೆ ಇಲ್ಲ. ನೀವು ಕೃಷಿಗೆ ಮತ್ತೆ ಬನ್ನಿ, ಹಸುರಿಗೆ ಬನ್ನಿ, ಇದು ನೆಮ್ಮದಿಯ ಜಾಗ. ನಮ್ಮ ಯುವಕರ ದೊಡ್ಡ ಸಮಸ್ಯೆ ಏನು ಅಂತಂದರೆ, ನೋಡಿ, ಇಲ್ಲಿ ಸುತ್ತ ಇರತಕ್ಕಂಥ ಹಸಿರನ್ನು ನಾವು ಮೌಲ್ಯಮಾಪನ ಮಾಡೋದೇ ಇಲ್ಲ. ನಾನೊಂದು ನಿಮಗೆ ದೃಷ್ಟಾಂತ ಹೇಳ್ತೇನೆ, ಬಹಳ ಸ್ವಾರಸ್ಯಕರವಾದಂಥ ಕಥೆ. ನಾನೊಂದು 2-3 ವರ್ಷದ ಹಿಂದೆ ಪುತ್ತೂರಿನ ಬಸ್ ಸ್ಟ್ಯಾಂಡಲ್ಲಿ ಇದ್ದಾಗ ನನಗೊಬ್ಬ ಹಳೆಯ ಸ್ನೇಹಿತ ಸಿಕ್ಕಿದ. ಅವ ವಿಜಯ ಬ್ಯಾಂಕಿನ ಮ್ಯಾನೇಜರು. ನಾವು ಪ್ರೈಮರಿ ಸ್ಕೂಲಲ್ಲಿ ಒಟ್ಟಿಗೆ ಓದಿದವರು. ಅವ ನನಗೆ ಕೇಳಿದ ಮೊದಲನೇ ಪ್ರಶ್ನೆ, ಸಾಮಾನ್ಯವಾಗಿ ನಮ್ಮ ಕರಾವಳಿಯಲ್ಲಿ ಕೇಳುವ ಪ್ರಶ್ನೆ, ಎಂಚವುಲ್ಲ. 2ನೇ ಪ್ರಶ್ನೆ, ಓಲುಲ್ಲ ಅಂತ. ನಾನು ಒಂದು ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದೇನೆ ಅಂತ ಹೇಳಿದೆ, ನಾನೀಗ ಮನೆಯಲ್ಲೇ ಇದ್ದೇನೆ ಅಂತ ಹೇಳಿದೆ ಅವನಿಗೆ. ಗಮನಿಸಿ, ಸೂಕ್ಷ್ಮತೆಯನ್ನು ಗಮನಿಸಿ. ಅವ ಬೆಂಗಳೂರಲ್ಲಿ, ಅವನಿಗೆ ಈ ಜಗತ್ತಿನಲ್ಲಿ ಅಂಗೈ ಅಗಲ ಜಾಗ ಇಲ್ಲ, ಬಾಡಿಗೆ ಮನೆಯಲ್ಲಿ ಬದುಕ್ತಾ ಇದ್ದಾನೆ, ಮಧ್ಯರಾತ್ರಿ ಮನೆಗೆ ಬರ್ತಾ ಇದ್ದಾನೆ, ಹೊಗೆಯನ್ನು ಕುಡಿತಾ ಇದ್ದಾನೆ, ವಿಷದ ನೀರು ಕುಡಿತಾ ಇದ್ದಾನೆ, ತೊಟ್ಟೆ ಹಾಲು ಕುಡಿತಾ ಇದ್ದಾನೆ, ಪುಟ್ಟ ಮನೆ, ಬಾಡಿಗೆ ಮನೆ. ಅವ ರಾತ್ರಿ ಬರುವಾಗ ಅವನ ಮಗು ಮಲಗಿರ್ತದೆ, ಅವನ ಮಗು ಅವನನ್ನು ನೋಡೋದು ಭಾನುವಾರ ಮಾತ್ರ. ಇವ ಬೆಳಗ್ಗೆ ಎದ್ದು ಕಚೇರಿಗೆ ಹೋಗ್ತಾನೆ. ಅವ ನನಗೆ ಕೇಳೋದು, ನೀವೀಗ ಎಲ್ಲೂ ಇಲ್ವಾ ಅಂತ. ನನಗೊಂದು 15 ಎಕರೆ ಜಾಗ ಇದೆ, ದೊಡ್ಡ ಮನೆ ಇದೆ, ಸುತ್ತ ಹಸಿರಿದೆ, ಸ್ವಚ್ಛ ನೀರಿದೆ, ಸ್ವಚ್ಛ ಗಾಳಿ ಇದೆ, ಪಕ್ಷಿಗಳ ಕಲರವ ಇದೆ. ಅವ ನನ್ನನ್ನು ಕೇಳೋದು, ನೀವೀಗ ಎಲ್ಲೂ ಇಲ್ವಾ ಅಂತ. ಅವನಿಗೊಂದು ಅಸ್ತಿತ್ವ ಇದೆ. ಅವನಿಗೆ ಬಾಡಿಗೆ ಮನೆಯಲ್ಲಿ ಬದುಕ್ತಾ ಇದ್ರು ಅವನ ಭ್ರಮೆ, ನನಗೊಂದು ಅಸ್ತಿತ್ವ ಇದೆ ಈ ಪ್ರಪಂಚದಲ್ಲಿ. ಕೃಷಿಕನಿಗೆ ಅಸ್ತಿತ್ವ ಇಲ್ಲ. ಈ ಕೀಳರಿಮೆ ರೈತರಲ್ಲಿದೆ. ಈ ಕೀಳರಿಮೆ ತುಂಬ ರೈತರಲ್ಲಿದೆ. ನಗರದಲ್ಲಿ ಇರುವವರೇ ದೊಡ್ಡವರು, ಅವರಿಗೆ ಮಾನ ಸನ್ಮಾನ ಪ್ರತಿಷ್ಠೆ ಪರಿಮಾಣಗಳೆಲ್ಲ ಇವೆ.
ನನಗೆ ಇಷ್ಟು ಜಾಗ ಇದ್ದರೂ ಕೂಡ ನನ್ನನ್ನು ಕೇಳುವವರಿಲ್ಲ. ನಮ್ಮ ಸುತ್ತಲಿನ ಹಸಿರಿಗೆ, ಗಾಳಿಗೆ, ಸ್ವಚ್ಛ ನೀರಿಗೆ, ಹಟ್ಟಿಯ ಹಾಲಿಗೆ ನಾವು ಬೆಲೆ ಕಟ್ಟುವುದಿಲ್ಲ. ಎಲ್ಲವನ್ನ ಭೌತಿಕವಾಗಿ ಅಳತೆ ಮಾಡೋದರಿಂದ, ಎಲ್ಲವನ್ನ ಹಣದಿಂದ ಅಳತೆ ಮಾಡೋದರಿಂದ ನಮ್ಮ ಈ ಹೊಸ ತಲೆಮಾರು ಅದೇ ದಾರಿಯಲ್ಲಿ ಹೋಗ್ತಾ ಇದೆ ಹೊರತು ವಿಮುಖವಾಗಿ ಮತ್ತೆ ರೈತ ನೆಲೆಗಳಿಗೆ ಬರ್ತಾ ಇರಲಿಲ್ಲ. ಈಗ ಈ ವಿಷಮ ಸ್ಥಿತಿಯಲ್ಲಿ ಆ ಹಳ್ಳಿಯ ಪ್ರೀತಿ ಸ್ವಲ್ಪ ಆರಂಭ ಆಗಿದೆ. ಇದು ಒಳ್ಳೆಯ ಸೂಚನೆ ಅಂತ ನನಗೆ ಅನಿಸ್ತಾ ಇದೆ. ಸರ್, ಈಗಷ್ಟೇ ನಾವು ಒಂದಷ್ಟು ವಿಷಯಗಳನ್ನು ಮಾತಾಡಿದ್ವಿ. ಕೃಷಿಕನಿಗೆ ಅನ್ನುವಂಥವನಿಗೆ ಹಿಂದಿನಿಂದ ಬಂದಂಥ ಮಾತು ಶಿಕ್ಷಣದ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಕೃಷಿ ರಂಗದ ಬೆಳವಣಿಗೆಗೆ ಶಿಕ್ಷಣದ ಅವಶ್ಯಕತೆ ಇದೆಯೋ ಇಲ್ವೋ? ಖಂಡಿತ ಇದೆ. ಎರಡು ಕಡೆಯ ಶಿಕ್ಷಣ ಇದೆ, ಎರಡು ಶಿಕ್ಷಣ ಇದೆ. ಹೊಸ ಮಕ್ಕಳಿಗೆ, ಇವತ್ತಿನ ನಗರ ಕೇಂದ್ರಿತ ಮಕ್ಕಳಿಗಿರುವುದು ಒಂದೇ ಶಿಕ್ಷಣ, ಪುಸ್ತಕದ ಶಿಕ್ಷಣ, ಶಾಲೆಯ ಶಿಕ್ಷಣ, ಕ್ಯಾಂಪಸ್ಸಿನ ಶಿಕ್ಷಣ. ಆದರೆ ಕೃಷಿಕರಿಗೆ ನೆಲ ಶಿಕ್ಷಣ ಇದೆ. ಅವರ ತಂದೆ ತಾಯಿಗಳಿಂದ, ಅಜ್ಜ ಅಜ್ಜಿಯಿಂದ, ಪರಂಪರೆಯಿಂದ ಲಭ್ಯವಾಗುವ ಮಣ್ಣಿನ ಜ್ಞಾನ, ನೆಲಜ್ಞಾನ, ಇದು ಬಹಳ ಮುಖ್ಯ. ಇದು ಈ ನೆಲಜ್ಞಾನವನ್ನು ರೈತರ ಮಕ್ಕಳು ಎಷ್ಟೋ ಸಂಪಾದಿಸಿಕೊಂಡಿದ್ದಾರೆ. ಅದು ಅಜ್ಜಿಯನ್ನು ನೋಡೋದ್ರ ಮೂಲಕ, ಅಪ್ಪನನ್ನು ನೋಡೋದ್ರ ಮೂಲಕ, ನಮ್ಮ ಹಳ್ಳಿಯ ಪ್ರಾಯದ ಹೆಂಗಸರಲ್ಲಿ ಇರತಕ್ಕಂಥ ನೆಲಜ್ಞಾನ ಇದೆಯಲ್ಲ, ಬೀಜ ಸಂಗ್ರಹದ ಬಗ್ಗೆ ಇರ್ಬೋದು, ಅಥವಾ ಬಿತ್ತನೆಯ ಬಗ್ಗೆ ಇರ್ಬೋದು, ಕೊಯ್ಲಿನ ಬಗ್ಗೆ ಇರ್ಬೋದು, ತರಕಾರಿ ಬೆಳೆಸೋದ್ರ ಬಗ್ಗೆ ಇರ್ಬೋದು, ಅಥವಾ ನಾನಾ ಥರದ ಕೃಷಿಯ ಬಗ್ಗೆ ಇರ್ಬೋದು. ಅದನ್ನು ನೀವು ಪುಸ್ತಕದಲ್ಲಿ ಇಲ್ಲ, ಅಥವಾ ಅದು ಕಾಲೇಜಿನಿಂದ ಶಾಲೆಯ ಪಠ್ಯದಲ್ಲಿ ಬರಲಿಲ್ಲ, ಅಥವಾ ಮೇಷ್ಟ್ರ ಬಾಯಿಯಿಂದ ಬರಲಿಲ್ಲ, ಸಮ್ಮುಖ ಶಿಕ್ಷಣದಲ್ಲಿ ಇಲ್ಲ ಅಂತ ನಾವು ಅದನ್ನು ತಾತ್ಸಾರ ಮಾಡುವ ಒಂದು ಕ್ರಮ ಇದೆಯಲ್ಲ, ಅದು ಅತ್ಯಂತ ದೊಡ್ಡ ತಪ್ಪು. ಇದು ರೈತನ ಜ್ಞಾನ, ನೆಲಜ್ಞಾನ, ಅದು ಬಹಳ ದೀರ್ಘವಾದದ್ದು. ಅದು ಮತ್ತು ನೆಲಕ್ಕೂ, ನೆಲದಲ್ಲಿ ಬದುಕುವ ಮನುಷ್ಯನಿಗೂ ಅತ್ಯಂತ ಸುರಕ್ಷಿತವಾದಂಥ ವಿಧಾನಗಳು, ಸತ್ವಗಳು, ಜೀವಸತ್ವಗಳು ಆ ರೈತ ಜ್ಞಾನದಲ್ಲಿ ಇದೆ. ಆದರೆ ಇವತ್ತೇನಾಗಿದೆ ಅಂದರೆ ಪುಸ್ತಕದಲ್ಲಿ ಸಿಗುವಂಥದ್ದು ಮಾತ್ರ. ಈಗ ನೀವಾಗಲಿ ನಾನಾಗಲಿ ಶಾಲೆಗೆ ಹೋಗುವಾಗ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ದೆವು. ಆ ದಾರಿಯೇ ಪಾಠಶಾಲೆ ಆಗ್ತಾಯಿತ್ತು. ಒಂದು ವಿಮಾನ ಚಿಟ್ಟೆಯ ಬಾಲ ಮುರಿದು ಅದಕ್ಕೆ ಕೇಪಳದ ಹೂ ಸಿಕ್ಕಿಸಿ ಹಾರಲಿಕ್ಕೆ ಬಿಡ್ತಾ ಇದ್ದದ್ದು, ಮೀನು ಹಿಡಿತಾ ಇದ್ದದ್ದು, ಕಳೆಂಕ ನೀರಲ್ಲಿ ಆಟ ಆಡ್ತಾ ಇದ್ದದ್ದು. ಇವತ್ತಿನ ಮಗುವಿಗೂ ಶಾಲೆ ಮತ್ತು ಮನೆಯ ದಾರಿಯ ನಡುವೆ ಸಿಗುವ ಪಾಪಿನ ಮೇಲೆ ಕೂರಬೇಕು ಅಂತ ಆಸೆ ಇದೆ. ಆದರೆ ಪಾಪಿನ ಮೇಲೆ ಕೂತ ಮಗುವನ್ನು ಈ ಕಡೆಯಿಂದ ಟೀಚರ್ ಒದೈತಾರೆ, ಆ ಕಡೆಯಿಂದ ಅಮ್ಮ ಒದೈತಾಳೆ ಹೋಮ್ವರ್ಕ್ ಮಾಡುವಂಥ. ಅದರಿಂದಾಗಿ ಇವತ್ತಿನ ಮಗುವಿಗಿರತಕ್ಕಂಥ ಆಸೆಯನ್ನು ನಾವು ಈ ಅಂಕದ ಎರಕದಲ್ಲಿ, ರ್ಯಾಂಕಿನ ಎರಕದಲ್ಲಿ, ಪದವಿಯ ಎರಕದಲ್ಲಿ, ಆ ಪದವಿ ಉದ್ಯೋಗ ಕೊಡುತ್ತೆ ಅನ್ನುವಂಥ ನಂಬಿಕೆಯಲ್ಲಿ, ಆ ಉದ್ಯೋಗ ಹಣವನ್ನು ಒದಗಿಸ್ತದೆ ಅನ್ನುವ ಭ್ರಮೆಯಲ್ಲಿ ನಾವು ನಮ್ಮ ಮಕ್ಕಳನ್ನು ನಗರದ ಕಡೆಗೆ ಅಥವಾ ಇನ್ನೊಂದು ಯಾವುದೋ ಒಂದು ಭ್ರಾಂತಿಯ ಕಡೆಗೆ ದೂಡ್ತಾ ಇದ್ದೇವೆ. ಇವತ್ತಿನ ಮಗುವಿಗೂ ಪಾಪಿನ ಮೇಲೆ ಕೂರಬೇಕು, ನೀರಾಟ ಆಡಬೇಕು, ಮೀನು ಹಿಡಿಬೇಕು, ಚಿಟ್ಟೆ ಹಿಡಬೇಕು ಅಂತ ಇವತ್ತಿನ ಮಗುವಿಗೂ ಆಸೆ ಇದೆ. ಆದರೆ ಒತ್ತಡದಲ್ಲಿ ಆ ಮಗುವನ್ನು ಆ ರೀತಿ ನಾವು ಬೆಳೆಸ್ತಾ ಇಲ್ಲ. ಇದರ ಪರಿಣಾಮ ಮನುಷ್ಯರು ಈಗ ಯಂತ್ರಗಳಾಗ್ತಾ ಇದ್ದಾರೆ, ಮಕ್ಕಳು ಈಗ ಯಂತ್ರಗಳಾಗ್ತಾ ಇದ್ದಾರೆ. ಸಂವೇದನೆಗಳು ನಾಶ ಆಗ್ತಾ ಇದೆ, ಸೂಕ್ಷ್ಮತೆಗಳು ನಾಶ ಆಗ್ತಾ ಇದೆ, ಮನುಷ್ಯ ಪ್ರೀತಿ ನಾಶ ಆಗ್ತಾ ಇದೆ. ನಾನು ಗಮನಿಸಿದ್ದು ಕಳೆದ 2.5 ವರ್ಷಗಳಲ್ಲಿ ಎಷ್ಟು 70,000 ಪುಟ ಆರ್ಟಿಕಲ್ ಬಂತಂತೆ ಕೊರೋನಾದ ಬಗ್ಗೆ. ಎಷ್ಟೋ ಲಕ್ಷ ಗಂಟೆ ಜಗತ್ತಿನ ವಾಹಿನಿಗಳಲ್ಲಿ ಚರ್ಚೆಗಳಾದುವಂತೆ, ಎಷ್ಟೋ ವೈದ್ಯಕೀಯ ಸಂಶೋಧನೆಗಳಾದುವಂತೆ, ಔಷಧಿಗಳ ಹುಡುಕಾಟ ಆಯ್ತಂತೆ. ಆದರೆ 2.5 ವರ್ಷದಲ್ಲಿ ಮನುಷ್ಯನ ಮನಸ್ಥಿತಿಯಲ್ಲಿ ಆದ ಬದಲಾವಣೆಗಳ ಬಗ್ಗೆ ಎಷ್ಟು ಲೇಖನ ಬಂದಿವೆ, ಎಷ್ಟು ಸಂಶೋಧನೆಗಳಾಗಿವೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಅದನ್ನು ಗಮನಿಸಿದ್ದೇನೆ. ಸಂಬಂಧಗಳಲ್ಲಿ ಬಿರುಕು, ಭಾವನೆಗಳಲ್ಲಿ, ನಮ್ಮ ಅಂಗೈಯಲ್ಲಿ ಭೂಗೋಳ ಕೂತಿರ್ಬೋದು ಈಗ ಮೊಬೈಲಲ್ಲಿ, ಆದರೆ ನಮ್ಮ ಭಾವಗೋಳ ಏನಾಗಿದೆ, ಭಾವನೆಗಳು ಏನಾಗಿವೆ, ಇದರ ಬಗ್ಗೆ ಯೋಚನೆ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ರೈತಾಪಿ ವರ್ಗದ ಮನಸ್ಥಿತಿ ನಗರ ಕೇಂದ್ರಿತ ಜನರ ಮನಸ್ಥಿತಿಗಿಂತ ಹೆಚ್ಚು ಸದೃಢವಾಗಿ ಇದೆ, ಹೆಚ್ಚು ಸುರಕ್ಷಿತವಾಗಿ ಇದೆ. ಇದನ್ನು ಒಂದು ಸೂಕ್ಷ್ಮವಾಗಿ ಗಮನಿಸುವಂಥ ವಿಷಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಸರ್, ಈಗ ಕೃಷಿ ಬಗ್ಗೆ ನಾವಿಷ್ಟೆಲ್ಲ ಮಾತಾಡುವಂಥ ಒಂದು ಹಂತದಲ್ಲಿ ಕೃಷಿ ಭೂಮಿಗಳು ಅನ್ನುವಂಥದ್ದು, ಈಗ ಹಿಂದೆ ನಾವು ಒಂದು ಪ್ರದೇಶಕ್ಕೆ ಹೋದಾಗ ಅಲ್ಲಿದ್ದಂಥ ಕೃಷಿ ಜಮೀನಿನ ಬದಲಿಗೆ ಈಗ ಹೋದಾಗ ಹೊಸ ಕಟ್ಟಡಗಳೇ ಎದ್ದಿರ್ತವೆ. ಕೃಷಿ ಜಮೀನುಗಳೆಲ್ಲ ನವೀಕೃತ ಕಟ್ಟಡಗಳಾಗಿ ಮಾರ್ಪಾಡಾಗ್ತಾ ಇದೆ. ಸೊ ಇದು ಕೃಷಿಗೆ ಎಷ್ಟರ ಮಟ್ಟಿನ ಒಂದು ಎಫೆಕ್ಟನ್ನು ಉಂಟು ಮಾಡ್ಬೋದು? ಖಂಡಿತ. ನೀವು ಸಂಪಾಜೆಯಿಂದ ಬೈಂದೂರುವರೆಗೆ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಮ್ಮೆ ಇವತ್ತು ಹೋಗೋದಕ್ಕೂ ನಿಮ್ಮ ತಂದೆ ಅಜ್ಜ ಹೋದ 50 ವರ್ಷದ ಹಿಂದಿನ ಕಾಲದ
ಆ ವಾರ ಆ ಪರಿಸ್ಥಿತಿಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ಗಮನಿಸಿ ನೀವು. ನಾನು ಯಾವಾಗಲೂ ಒಂದು ಕತೆ ಹೇಳ್ತೇನೆ. ಮಂಗಳೂರಿನಲ್ಲಿ ಒಬ್ಬರು ಸಾಹುಕಾರರು ಒಂದು 3 ಎಕರೆ ಗದ್ದೆಯನ್ನು ಮಾರಾಟ ಮಾಡ್ತಾರೆ. ಅವರಿಗೆ ಉಳುಮೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಬೇಸಾಯ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ. ಅವರಿಗೆ ಸೂಟ್ ಕೇಸ್ ತುಂಬ ಕಾಸು ಸಿಗುತ್ತೆ ಅಂತೆ. ಅವರು ಮರುದಿವಸ ಅಭ್ಯಾಸ ಬಲದಿಂದ ಬಂದು ತನ್ನ ಗದ್ದೆಯ ಕಟ್ಟಪುಣಿಯಲ್ಲಿ ಕೂತಾಗ ಲಾರಿಯಲ್ಲಿ ಬಂದ ಒಂದು ಕೆಂಪು ಲೋಡು ಮಣ್ಣು ಆ ಗದ್ದೆಗೆ ಬಿದ್ದಾಗ ಅವರ ಕಣ್ಣಿನಿಂದ ಒಂದು ಹನಿ ನೀರು ಬಿತ್ತು ಅಂತ ಅವರು ಹೇಳಿದರು. ನಾನು ಅದನ್ನು ಬರೆದಿದ್ದೇನೆ. ಈಗ ಅದೇ ಗದ್ದೆಯ ಮೇಲೆ ಕೆಂಪು ಮಣ್ಣು ತುಂಬಿಕೊಂಡು ಬಹಳ ದೊಡ್ಡ ಒಂದು ಸಂಸ್ಥೆ ಬೆಳೆದಿದೆ. 15-20 ಮಹಡಿಯ ಕಟ್ಟಡ ಎತ್ತಿದೆ. ಅದರ ತುದಿಯಲ್ಲಿ ಕೂತ ಹುಡುಗಿಯರು ಲ್ಯಾಪ್ಟಾಪ್ ಇಟ್ಕೊಂಡು ಜಗತ್ತನ್ನು ಜಾಲಾಡ್ತಾರೆ. ಆದರೆ ಅದೇ ಕಟ್ಟಡದ ಬುಡದಲ್ಲಿ ನೊಗ ಇತ್ತು, ನೇಗಿಲಿತ್ತು, ಬೀಜ ಇತ್ತು, ಅನ್ನ ಇತ್ತು, ಪಾಡ್ದನ ಇತ್ತು, ಸಂಧಿ ಇತ್ತು, ಒಂದು ಸೊಗಸಾದ ಬದುಕಿತ್ತು. ಆ ಬದುಕಿನ ಪರಿಜ್ಞಾನ ಆ ಕಟ್ಟಡದಲ್ಲಿ ಕೂತಂಥ ಆಧುನಿಕ ಮನಸ್ಥಿತಿಯ ಯುವಕರಿಗೆ ಗೊತ್ತಿಲ್ಲ. ಇವತ್ತು ಇದಿದೆಯಲ್ಲ, ಈ ಅಪಾಯ ಇದೆಯಲ್ಲ, ನಾವು ನೆಲ ಸಂಸ್ಕೃತಿಯಿಂದ ವಿಮುಖರಾಗಿ ಇನ್ನೊಂದು ಯಾವುದೋ ಒಂದು ಕಡೆಗೆ ಚಲಿಸುವ ಎಲ್ಲ ಕಡೆ ನೀವು ಕರಾವಳಿಯನ್ನು ತಗೊಂಡು ನೋಡಿದರೆ ಎಲ್ಲ ಭತ್ತದ ಗದ್ದೆಗಳು ಅದು ಏನಾಗ್ತಾ ಇವೆ, ರಿಯಲ್ ಎಸ್ಟೇಟಿಗೆ ಒಳಗಾಗಿ ಕಟ್ಟಡಗಳಾಗ್ತಾ ಇವೆ. ಅನ್ನ ನಮಗೆ ಎಲ್ಲಿಂದ ಬರುತ್ತೆ, ಹೇಗೆ ಒದಗುತ್ತೆ ಅನ್ನುವ ಪರಿಜ್ಞಾನ ಇಲ್ಲದೆ ಈ ಪಲ್ಲಟದ ವೇಗವನ್ನು ಗಮನಿಸ್ತಾ ಹೋದರೆ ಮುಂದೆ ನಾವು ಏನು ತಿನ್ನುವುದು ಅನ್ನುವ ಒಂದು ಪ್ರಶ್ನೆ ಹಾಗೆ ಇರುತ್ತೆ. ಅದಕ್ಕಿಂತ ಹೆಚ್ಚು ನಮ್ಮ ಈ ಲೋಕಪ್ರೀತಿಯ, ನಾನು ಭತ್ತದ ಕೃಷಿಯನ್ನು ಯಾವಾಗಲೂ ಜನಪ್ರೀತಿಯ ಕೃಷಿ ಅಂತ ಕರಿತೇನೆ. ನಿಮ್ಮ ಊರಿನಲ್ಲಿ ಒಂದು ಮುಡಿ ಭತ್ತದ ಗದ್ದೆ, ಒಂದು 100 ವರ್ಷದ ಗದ್ದೆ ಇದ್ದರೆ ಅದರಲ್ಲಿ ಲಕ್ಷಾಂತರ ಜನ ಕಾಲಿಟ್ಟಿರ್ತಾರೆ ಕೆಸರಿಗೆ. ಪಾತುಮಕ್ಕನೂ ಪಾಡ್ದನ ಹೇಳಿರ್ತಾರೆ, ಬಾಯಮ್ಮನೂ ಪಾಡ್ದನ ಹೇಳಿರ್ತಾರೆ, ನಡುಮನೆಯ ರಾಧಮ್ಮನೂ ಪಾಡ್ದನ ಹೇಳ್ತಾರೆ. ಎಲ್ಲರನ್ನ ಜೋಡಿಸುವ ಕೃಷಿ ಯಾವುದು? ಭತ್ತದ ಕೃಷಿ. ಅಂಥ ಭತ್ತದ ಕೃಷಿ ಹೋದಾಗ, ನಾಶ ಆದಾಗ, ಅನ್ನದ ಸಮಸ್ಯೆ ಅನ್ನುವುದಕ್ಕಿಂತ ಆ ನಂಬಿಕೆ, ಆ ಆಚರಣೆಯ ಮೂಲಕ ನಮಗೆ ದಕ್ತಾ ಇದ್ದಂಥ ಎಷ್ಟೋ ಸಾಂಸ್ಕೃತಿಕ ಚಹರೆಗಳು, ಸೂಕ್ಷ್ಮಗಳು, ಅದರ ಅಲಭ್ಯತೆಯಿಂದ ಮನುಷ್ಯನ ಒಳಗಡೆ ಸ್ಥಾಪನೆ ಆಗುವ ವಿಕೃತಿ. ಈಗ ನಮಗೆ ಯಾಕೆ ಗದ್ದೆ ಬೇಕಂದರೆ ಕೋಳಿ ಅಂಕ ಮಾಡಲಿಕ್ಕೆ ಗದ್ದೆ ಬೇಕು. ಈಗ ನಮಗೆ ಗದ್ದೆ ಯಾಕೆ ಬೇಕು ಅಂದರೆ ಕಂಬಳ ಮಾಡಲಿಕ್ಕೆ ಗದ್ದೆ ಬೇಕು. ಕಂಬಳ ಮತ್ತು ಕೋಳಿ ಅಂಕ ಸೆಕೆಂಡರಿ, ಅದು ಮುಖ್ಯ ಅಲ್ವೇ ಅಲ್ಲ. ಅಲ್ಲಿ ಭತ್ತ ಇದೆಯಾ, ಅಲ್ಲಿ ಭತ್ತ ಬೆಳೀತಾ ಇತ್ತ ಅನ್ನೋದು ಬಹಳ ಸೂಕ್ಷ್ಮ. ಈ ವಿಮುಖತೆ ಅಥವಾ ನಿಮ್ಮ ಊರಿನ ಒಂದು ಭತ್ತದ ಗದ್ದೆ ಮಣ್ಣು ತುಂಬಿಕೊಂಡಿದೆ ಅಂತಂದರೆ ಅದು ಬರೀ ಅಲ್ಲಿ ಭತ್ತ ಒಂದು ನಾಶ ಆಗಿದೆ ಅಂತ ಅಲ್ಲ, ಅದರ ಅನೇಕ ನಂಬಿಕೆಗಳು, ಅನೇಕ ಆಚರಣೆಗಳು, ಆ ನೆಲ ಮತ್ತು ಜನರಿಗಿದ್ದಂಥ ಸಂಬಂಧಗಳು ನಾಶ ಆಗಿದೆ. ಆ ಹಿನ್ನೆಲೆಯಲ್ಲಿ ಕೂಡ ನಾವು ಚರ್ಚೆ ಮಾಡಬೇಕಾಗುತ್ತೆ. ಅದು ಕರಾವಳಿಯಲ್ಲಿ ಬಹಳ ವೇಗವಾಗಿ ಆಗ್ತಾಯಿದೆ. ಬೇರೆ ಎಲ್ಲ ಜಿಲ್ಲೆಗಳಿಗಿಂತ ನಮ್ಮ ಜಿಲ್ಲೆ, ನಾವು ಬಹಳ ಬುದ್ಧಿವಂತರ ಜಿಲ್ಲೆ ಅಂತ ಕರಿತೀವಿ. ನಾನು ಎಷ್ಟೋ ಸಲ ಹೇಳೋದಿದೆ, ಇಡೀ ಭಾರತದಲ್ಲಿ ಇಲ್ಲದಷ್ಟು ಒಂದು ಬೆರಗು ಇಲ್ಲಿದೆ. ಬರೀ 2 ಕಿಲೋಮೀಟರ್ ಅಂತರದಲ್ಲಿ 5 ಡೀಮ್ಡ್ ಯೂನಿವರ್ಸಿಟಿ ಇರುವ ದೇರ್ಲಕಟ್ಟೆ ಗಮನಿಸಿರ್ಬೋದು ನೀವು. ಕೊಣಾಜೆಯ ಪರಿಸರ ಎಲ್ಲೂ ಇಲ್ಲ, ನಮ್ಮ ದೇಶದಲ್ಲಿ ಇಲ್ಲ. ಅಷ್ಟು ವೇಗವಾಗಿ ಬದಲಾಗ್ತಾ ಇದೆ. ಒಂದು ರೂಪಕದ ಹಾಗೆ ಕೂಡ ಅದನ್ನು ಗಮನಿಸ್ಬೋದು. ಇದರ ಪರಿಣಾಮ ಏನಾಗ್ಬೋದು? ಇಲ್ಲಿ ಒಂದು ಧಾರಣಾಶಕ್ತಿ ಅಂತ ಇದೆ, ಭೂಮಿಗೊಂದು ಧಾರಣಾಶಕ್ತಿ ಅಂತ ಇದೆ. ಮಿತಿಮೀರಿದ ಜನರು ಮತ್ತು ಬದಲಾಗುತ್ತಿರುವ ಅತ್ಯಂತ ವೇಗದವರ ಮನಸ್ಥಿತಿ, ಇವೆಲ್ಲ ಮುಂದಿನ ತಲೆಮಾರಿಗೆ ನಾವು ಏನನ್ನು ಕೊಡಬಹುದು ಅನ್ನೋದು ಬಹಳ ಸೂಕ್ಷ್ಮವಾದಂಥ ವಿಚಾರ. ಸರ್, ಈಗ ನಾವು ಕೃಷಿ ಬಗ್ಗೆ ಮಾತಾಡಿದ್ವಿ. ಒಂದಷ್ಟು ಅಡಿಕೆ ಕೃಷಿ ಇರ್ಬೋದು, ಭತ್ತದ ಕೃಷಿ ಇರ್ಬೋದು, ದೊಡ್ಡ ದೊಡ್ಡ ಜಾಗದಲ್ಲಿ ಆಗುವಂಥದ್ದು. ಈಗ ಸಣ್ಣ ಪುಟ್ಟ ಮನೆಗಳನ್ನು ಮಾಡಿದವರು ತಮ್ಮ ಮನೇಲಿ ಒಂದು ಕೈತೋಟ ಅಂತ ಮಾಡ್ಕೊಳ್ತಾರೆ. ತಮಗೆ ಬೇಕಾದಂಥ ವಸ್ತುಗಳನ್ನು ಅಲ್ಲಿ ಬೆಳೀತಾರೆ, ಅಥವಾ 1-2 ಗಿಡಗಳನ್ನು ಹಾಕೊಳ್ತಾರೆ. ಒಂದು ಮಾವಿನ ಮರ, ಒಂದು ಹಲಸಿನ ಮರ, ಅವರ ಒಂದು ಪ್ರಕೃತಿಯಲ್ಲಿ ಬೆಳೆಸ್ಕೊಳ್ತಾರೆ. ಇದನ್ನು ನಾವು ಕೃಷಿ ಅಂತ ಕರಿಬೋದಾ? ಖಂಡಿತ ಕೃಷಿ. ಅಲ್ಲ, ಎಷ್ಟೋ ಜನ ಮಹಾನಗರಗಳಲ್ಲಿ ಟೆರೆಸ್ ಮೇಲೆ ಕೃಷಿ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾದ ತರಕಾರಿ ಬೆಳೆಸ್ತಾರೆ, ಅವರಿಗೆ ಪೂಜೆಗೆ ಬಳಕೆಗೆ ಬೇಕಾದ ಹೂಗಳನ್ನು ಬೆಳೆಸ್ತಾರೆ, ಹಣ್ಣುಗಳನ್ನು ಬೆಳೆಸ್ತಾರೆ, ದೊಡ್ಡ ದೊಡ್ಡ ಡ್ರಮ್ಗಳಿಟ್ಟು. ಈಗಂತೂ ಅದಕ್ಕೆ ಬೇಕಾಗುವ ಪರಿಕರಗಳು, ನಮಗೆ ಮಾಹಿತಿಗಳು ಮತ್ತು ಪರಿಕರ, ಗೊಬ್ಬರ, ಬೀಜ ಎಲ್ಲವೂ ಸಿಗ್ತದೆ ನಮಗೀಗ. ನಿಮ್ಮ ಮನೆಯ ಮುಂದೆ ಇರತಕ್ಕಂಥ ಒಂದು ಸೆನ್ಸು 2 ಸೆನ್ಸ್ ಜಾಗದಲ್ಲೂ ಕೂಡ
ಒಂದು ಜನ ಗಮನಿಸುವ, ಅದಕ್ಕಿಂತ ಹೆಚ್ಚು ನಿಮಗೆ ಸುಖ ಕೊಡುವ. ಯಾಕಂದರೆ ನೀವು ಒಂದು ಕೈತೋಟದಲ್ಲಿ ನೀವು ತೊಡಗಿಕೊಂಡ್ರೆ ಅಷ್ಟೊತ್ತು ನೀವು ನೆಮ್ಮದಿಯಿಂದ ಇರ್ತೀರಿ, ನಿಮ್ಮಿಂದಾಗಿ ಜಗತ್ತು ಕೂಡ ನೆಮ್ಮದಿಯಲ್ಲಿ ಇರ್ತದೆ. ನೀವು ಅದರಲ್ಲಿ ತೊಡಗಿಕೊಂಡಾಗ ಜಗತ್ತು ಕೂಡ ನೆಮ್ಮದಿಯಲ್ಲಿ ಇರ್ತದೆ. ನಾವು ಈ ರೀತಿ ಧ್ಯಾನ ಸ್ಥಿತಿಗೆ ಬರುವಾಗ, ಒಂದು ಚಂದದ ಕವನವನ್ನು ಓದುವಾಗ ನಾವು ಲೋಕವನ್ನು ಮರಿತೇವೆ. ಹಾಗೆ ಒಂದು ಗಿಡವನ್ನು, ಒಂದು ಬಳ್ಳಿಯನ್ನು ಗಿಡಕ್ಕೆ ಹಬ್ಬಿಸುವಾಗ ಒಂದು ಲೋಕವನ್ನು ಮರೆಯುವ ಧ್ಯಾನ ಸ್ಥಿತಿ ನಮಗೆ ಪ್ರಾಪ್ತ ಆಗ್ತದೆ. ಇವತ್ತು ಈ ಎಲ್ಲ ನಾವು ನಮ್ಮ ಯುವಕರ ಬಹಳ ದೊಡ್ಡ ಸಮಸ್ಯೆ ಅಂದರೆ ವಿಚಲಿತ ಮನಸ್ಥಿತಿ. ಎಲ್ಲೆಲ್ಲೋ ಕಡೆ ಹೋಗ್ತಾ ಇದೆ ಅವರು. ಧರ್ಮದ ಬಗ್ಗೆ, ರಾಜಕಾರಣದ ಬಗ್ಗೆ, ಪಕ್ಷ ಸಿದ್ಧಾಂತದ ಬಗ್ಗೆ, ಚುನಾವಣೆಗಳ ಬಗ್ಗೆ ಮನಸ್ಸು ಕೆಡಿಸಿಕೊಂಡು ಒಂದು ಕೆಟ್ಟ ಅನೈತಿಕವಾದಂಥ ನೆಲೆಗಳನ್ನು ನಮ್ಮ ಮನಸ್ಸು ಆವರಿಸಿಕೊಂಡು ಹೋಗುವ ಆ ವೇಗದ ನಡೆಗೆ ತಡೆಯೊಡ್ಡಿ ನಮ್ಮ ಮನಸ್ಸನ್ನು ನಿಯಂತ್ರಿಸುವುದಕ್ಕೆ ಚಂದದ ಓದು, ಒಂದು ಚಂದದ ಹೂತೋಟ, ಅಥವಾ ನೀವು ಹೇಳಿದ ಹಾಗೆ ಮನೆ ಮುಂದಿನ ಪುಟ್ಟ ತೋಟ, ಅದರ ಒಳಗಡೆ ತೊಡಗಿಕೊಳ್ಳುವುದು. ಯಾಕಂದರೆ ಅದು ಬಯಸ್ತಾ ಇರ್ತದೆ ನಿಮ್ಮನ್ನು, ಅದು ಕರೀತದೆ ನಿಮ್ಮನ್ನು. ನೀವು ಸ್ವಲ್ಪ ಅಲ್ಲಿಂದ ಅಲುಗಾಡಿದ್ರೆ ನೋಡು, ಇಲ್ಲಿ ಒಂದು ಸ್ವಲ್ಪ ತರಗೆಲೆ ಉದುರಿದೆ, ಇಲ್ಲಿ ನೋಡು ಬಳ್ಳಿ ಕೆಳಗಡೆ ಹೋಗಿದೆ, ಅದು ಕರೀತಾ ಇರ್ತದೆ ನಿಮ್ಮನ್ನು. ನೀವು ಅದರ ಹತ್ತಿರಕ್ಕೆ ಹೋಗಬೇಕಾಗಿಲ್ಲ, ಅದೇ ನಿಮ್ಮನ್ನು ಬಾ ಅಂತ ಕರೀತಾ ಇರ್ತದೆ. ಅದರಿಂದ ತೊಡಗಿಕೊಳ್ಳುವುದಕ್ಕೆ ಬೇಕಷ್ಟು ಅವಕಾಶ ಇದೆ ಅದರಲ್ಲಿ. ಅದು ಬಹಳ ಮುಖ್ಯ. ಹೌದು ಸರ್, ಖಂಡಿತ. ಈಗ ಕೃಷಿಯ ಮುಂದಿನ ಹಂತಕ್ಕೆ ನಾವು ಹೋಗೋದಾದರೆ, ಕೃಷಿಯಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವೆ. ಕೃಷಿಯ ಹೆಸರಿನಲ್ಲಿ, ಕೃಷಿ ಜಮೀನಲ್ಲಿ ನಾವೊಂದು 4 ಗಿಡ ನೆಟ್ಟು ಅವುಗಳಲ್ಲಿ ಬರುವಂಥ ಹಣ್ಣುಗಳು ಹಾಳಾಗಬಾರದು ಅಂತ ಒಂದಷ್ಟು ಕೀಟನಾಶಕಗಳನ್ನು ಹಾಕುವಂಥದ್ದು ಇರ್ಬೋದು, ಅಥವಾ ಒಳ್ಳೆ ಇಳುವರಿ ಬರಬೇಕು ಅಂತ ಹೇಳಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕುವಂಥದ್ದು ಇರ್ಬೋದು. ಇದು ಬೆಳೀತಿರುವಂತಹ ಕೃಷಿಯ ಒಂದು ಅಭಿವೃದ್ಧಿಗೆ ಎಷ್ಟು ಪೂರಕ ಅಂತ ಹೇಳ್ತೀವಿ? ಹೌದು, ನಿನ್ನೆ ನಾನೊಂದು ರಿಪೋರ್ಟು ಓದ್ತಾ ಇದ್ದೆ, ಯಾವ ಪತ್ರಿಕೆ ಅಂತ ಗೊತ್ತಿಲ್ಲ. ಶ್ರೀಲಂಕಾದ ಆರ್ಥಿಕ ಸ್ಥಿತಿ ತುಂಬ ಏರುಪೇರಾಗಿದೆ. ಕಳೆದ 2-3 ತಿಂಗಳಿಂದ ಬಹಳ ಸಮಸ್ಯೆಯಲ್ಲಿದ್ದಾರೆ ಅವರು. ಅದಕ್ಕೆ ಯಾರೋ ಒಬ್ಬ ಲೇಖಕ ಸಾವಯವ ಕೃಷಿಗೆ ಶ್ರೀಲಂಕಾ ತಿರುಗಿದ್ದೇ ಒಂದು ಕಾರಣ ಆಗಿದೆ ಅಂತ ಬರೆದೇನೆ. ಅದು ಬಹಳ ಸೂಕ್ಷ್ಮ ವಿಚಾರ. ಸಾವಯವ ಕೃಷಿಗೆ ಶ್ರೀಲಂಕಾ ತಿರುಗಿದ್ದೇ ಆಹಾರದ ಕೊರತೆಗೆ ಒಂದು ಕಾರಣ ಅಂತ ಅವನ ವಿಶ್ಲೇಷಣೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ನನಗೆ ಗೊತ್ತಿಲ್ಲ. ನೀವು ಹಣ್ಣು ಹಂಪಲುಗಳನ್ನು ಬಹಳ ಚಂದ ಜೋಡಿಸಿರ್ತಾರೆ, ಗಿರಾಕಿಗಳಿಲ್ಲದಾಗ ಒಂದು ಬಟ್ಟೆಗೆ ಏನೋ ಒಂದು ರಾಸಾಯನಿಕ ಹಾಕಿ ಅದನ್ನು ಉಜ್ಜಿ ಅದಕ್ಕೆ ಕಲರ್ ಕೊಡ್ತಾರೆ. ಆಹಾರ, ನಾವು ತಿನ್ನುವ ಆಹಾರ ಪ್ರತಿಯೊಂದರಲ್ಲಿಯೂ ಕೂಡ ಇವತ್ತು ಇದೆ. ಕೃಷಿ ಯಾಕೆ ಸುಖ ಅಂತ ನಾನು ಆಗ ನೀವು ಕೇಳಿದ ಪ್ರಶ್ನೆಗೆ ಈಗ ಉತ್ತರ ಕೊಡ್ತಾ ಇದ್ದೇನೆ. ನಿಮಗೆ ನಿಮ್ಮದೇ ಅನ್ನವನ್ನು, ನಿಮಗೆ ನಿಮ್ಮದೇ ಸೊಪ್ಪನ್ನು, ನಿಮಗೆ ನಿಮ್ಮದೇ ಹಣ್ಣುಗಳನ್ನು ತಿನ್ನಲಿಕ್ಕೆ ಸಾಧ್ಯ ಆಗುತ್ತೆ. ರಾಸಾಯನಿಕ ಸುರಿಯದ, ಕೀಟನಾಶಕಗಳಲ್ಲಿ ಮೀಯದ, ನಿಮಗೆ ನಿಮ್ಮದೇ ಪರಿಕರಗಳನ್ನು. ಯಾಕಂದರೆ ಇವತ್ತು ನಗರದಿಂದ ನಾವು ಏನು ತರುವುದಾದರೂ ಕೂಡ ಅದಕ್ಕೆ ವಿಷ ಅಂಟಿಲ್ಲ ಅನ್ನುವಂಥ ಗ್ಯಾರಂಟಿ ಇಲ್ಲ. ಪ್ರತಿಯೊಂದರಲ್ಲೂ ವಿಷ ಇದೆ. ನಾವು ಕೂಡ ನಮಗೆ ಭ್ರಮೆಗೆ ಒಳಗಾಗಿದ್ದೇವೆ. ಆ್ಯಪಲ್ ಎಷ್ಟಪ್ಪ ಅಂತ ಕೇಳ್ತೇವೆ, ಅವ 300 ರೂಪಾಯಿ ಅಂತ ಹೇಳ್ತಾರೆ. 300 ರೂಪಾಯಿ 1 kg ಕೊಡು ಅಂದರೆ ಬೆಲೆಯ ಮೂಲಕ ನಾವು ಲೆಕ್ಕ ಹಾಕೋದು. ಪಪ್ಪಾಯಿ ಎಷ್ಟಪ್ಪ ಅಂತ ಕೇಳ್ತಾರೆ, 5 ರೂಪಾಯಿ. 5 ರೂಪಾಯಿ ಬೇಡ. ಆ್ಯಕ್ಚುಲಿ ಆ ಪಪ್ಪಾಯಲ್ಲಿ ರಾಸಾಯನಿಕ ಇರೋದಿಲ್ಲ, ಈ ಆ್ಯಪಲಲ್ಲಿ ಇರ್ತದೆ. ಅದು ಯಾವಾಗ ಕೊಯ್ದದ್ದು ಸಿಮ್ಲಾದಲ್ಲಿ ಅಂತ ನಮಗೆ ಗೊತ್ತಿಲ್ಲ. ಅಂದರೆ ಹಣದ ಮೂಲಕ ಎಲ್ಲವನ್ನೂ ಲೆಕ್ಕ ಮಾಡುವ ಇದರಿಂದಾಗಿ ನಮ್ಮ ಒಳಗಡೆ ರಾಸಾಯನಿಕಗಳು ದಿನಾ ನಾವು ಸೇರ್ತಾ ಇವೆ. ನೋಡಿ, ನನ್ನ ತಂದೆಯವರು ಇಲ್ಲಿಂದ, ನನ್ನ ಅಜ್ಜ ಇಲ್ಲಿಂದ ಪುತ್ತೂರು ಸಂತೆಗೆ ನಡ್ಕೊಂಡು ಹೋಗ್ತಾ ಇದ್ರಂತೆ. ಅವರಿಗೆ ಯಾವತ್ತೂ ಜೀವನದಲ್ಲಿ ಜಿಗುಪ್ಸೆ ಬರಲಿಲ್ಲ. ಈಗ ನಡೆಯುವ ಶಕ್ತಿ ಯಾರಿಗಿದೆ? ಯಾಕೆ? ನಾವು ತಿನ್ನುವ ಆಹಾರದಿಂದ. ನಡೆಯುವ ಶಕ್ತಿಯನ್ನು ಅಥವಾ ನೋಡಿ, ನಾನು ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತೇನೆ. ನನ್ನ ತಂದೆಯವರು ಸಾಯುವವರೆಗೆ ತಗೊಂಡ ಔಷಧಿಯನ್ನು ನಾನು ಈವರೆಗೆ ತಗೊಂಡಾಯಿತು. ನಾನು ಈವರೆಗೆ ತಗೊಂಡ ಔಷಧಿಯನ್ನು ನನ್ನ ಮಗಳು ಈವರೆಗೆ ತಗೊಂಡಾಯಿತು. ನನ್ನ ಮಗಳು ಈವರೆಗೆ ತಗೊಂಡ ಔಷಧಿಯನ್ನು ನನ್ನ ಪುಟ್ಟ ಪುಳ್ಳಿ ತಗೊಂಡಾಯಿತು. ಹೊಸ ತಲೆಮಾರು ಯಾವುದೊಂದು ಪುಸ್ತಕ ಓದ್ತಾ ಇದ್ದೆ ನಾನು, ನನಗೆ ಅದನ್ನು ಹೇಳಲಿಕ್ಕೆ ದುಃಖ ಆಗ್ತಾ ಇದೆ. ಆ ಪುಸ್ತಕದಲ್ಲಿ ಒಂದು ಮಾಹಿತಿ ಇದೆ, ನಾವು ಸಾಯುವ ಮುಂಚೆ ನಮ್ಮ ನಂತರದ ತಲೆಮಾರು ಸಾಯುವ ಸಾಧ್ಯತೆ ಇದೆ. ಅನಾರೋಗ್ಯದ ಸಮಸ್ಯೆಯಿಂದ ಯೋಚನೆ ಮಾಡಿ, ತಂದೆ ತಾಯಿ ಬದುಕಿರುವಾಗ ಮಗ ಸತ್ತೋದ್ರೆ, ಮಗ ಬದುಕಿರುವಾಗ ಅವನ ಮಗ ಸತ್ತೋದ್ರೆ, ಆ ಸಮಾಜದಿಂದ, ಸಮುದಾಯದಿಂದ, ಆ ಜಗತ್ತಿನಲ್ಲಿ ನಾವು ಬೇರೇನನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ಇದು ಯಾಕೆ ಹೀಗಾಗ್ತಾ ಇದೆ ಅಂತ ನಾವು ತಿನ್ನುವ ಆಹಾರದಿಂದ. ಆಸ್ಪತ್ರೆಯಲ್ಲೇ ಹುಟ್ಟಿ, ಆಸ್ಪತ್ರೆಯಲ್ಲೇ ಬೆಳೆದು, ಆಸ್ಪತ್ರೆಯಲ್ಲೇ ಸಾಯುವಂಥ ಒಂದು ಹೊಸ ತಲೆಮಾರು ಸೃಷ್ಟಿ ಆಗ್ತಾ ಇದೆ. ಹೌದು. ನಾವು ಸೇವಿಸುವ
ಗಾಳಿ ಮಲಿನ ಆಗ್ತಾ ಇದೆ, ನಾವು ಕುಡಿಯುವ ನೀರು ಮಲಿನ ಆಗ್ತಾ ಇದೆ, ನಾವು ತಿನ್ನುವ ಅನ್ನ ಮಲಿನ ಆಗ್ತಾ ಇದೆ. ನಾವು ಯಾವುದೋ ಒಂದು ದೇಶದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ದಿವಸ ನಾವು ಮನೆಯ ಅಂಗಳದಲ್ಲಿ ಕೂತು ಸಂಭ್ರಮಿಸ್ತೇವೆ, ಲೆಕ್ಕ ಮಾಡ್ತೇವೆ. ಅವರಲ್ಲಿ ಎಷ್ಟು ಅಟಮ್ ಬಾಂಬ್ ಇದೆ, ನಮ್ಮಲ್ಲಿ ಎಷ್ಟಿದೆ. ಅವರಲ್ಲಿ ಎಷ್ಟು ಯುದ್ಧ ಕ್ಷಿಪಣಿ ಇದೆ, ನಮ್ಮಲ್ಲಿ ಎಷ್ಟು ಯುದ್ಧ ಕ್ಷಿಪಣಿ ಇದೆ. ಅವರಲ್ಲಿ ಎಷ್ಟು ಯುದ್ಧ ವಿಮಾನ ಇದೆ, ನಮ್ಮಲ್ಲಿ ಎಷ್ಟು ಯುದ್ಧ ವಿಮಾನ ಇದೆ. ಅವರಲ್ಲಿ ಎಷ್ಟು ಜನ ಸೈನಿಕರಿದ್ದಾರೆ, ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಹಾಕಿ ಯುದ್ಧ ಮಾಡಿದರೆ ಅದು ರಷ್ಯಾವೇ ಗೆಲ್ತದೆ, ಅದು ಇಂಡಿಯಾವೇ ಗೆಲ್ತದೆ ಅಂತ ನಾವು ಸಂಭ್ರಮಿಸ್ತೇವೆ. ಆದರೆ ಗಮನಿಸಿ, ಆ ದೇಶ ಈ ದೇಶ ಸೇರಿ ಜಗತ್ತಿನ 700 ಚಿಲ್ಲರೆ ಕೋಟಿ ಜನರಿಗೆ ಬೇಕಾಗುವಷ್ಟು ಕುಡಿಯುವ ನೀರು ಇದೆಯಾ, ಆಕ್ಸಿಜನ್ ಇದೆಯಾ? ಅಟಮ್ ಬಾಂಬ್ ಇದೆ. ಇಡೀ ಜಗತ್ತನ್ನು 15 ಸಲ ಸರ್ವನಾಶ ಮಾಡುವಷ್ಟು ಅಣುಬಾಂಬ್ ಜಗತ್ತಿನ ಕೈಯಲ್ಲಿದೆ. ಆದರೆ ಇಷ್ಟು ಜನರಿಗೆ ಬೇಕಾಗುವಷ್ಟು ಪರಿಶುದ್ಧವಾದ ಕುಡಿಯುವ ನೀರು ಇದೆಯಾ? ಪರಿಶುದ್ಧವಾದ ಕುಡಿಯುವ ಸೇವಿಸುವ ಗಾಳಿ ಇದೆಯಾ? ವಿಷ ಸೇರದ ಅನ್ನ ಇದೆಯಾ? ಇಲ್ಲ. ಈ ಅನ್ನವನ್ನು, ಈ ಗಾಳಿಯನ್ನು, ಈ ನೀರನ್ನು ಮಲಿನ ಮಾಡಿದ್ದು ಮಂಗ ಅಲ್ಲ, ನಾಯಿ ಅಲ್ಲ, ಬೆಕ್ಕಲ್ಲ, ಕೋಗಿಲೆಯಲ್ಲ, ಬುದ್ಧಿವಂತರಾದ ನಾವು. ನಮ್ಮ ನೀರನ್ನೇ ನಾವೇ ಹಾಳು ಮಾಡಿ ಇದು ಪರಿಶುದ್ಧ ನೀರು ಅಂತ ಮಾರಾಟ ಮಾಡ್ತೇವೆ. ನಮ್ಮ ಗಾಳಿಯನ್ನು ನಾವೇ ಹಾಳು ಮಾಡಿ ಈಗ ಸ್ಯಾಚೆಟಲ್ಲಿ, ಟಿನ್ನಲ್ಲಿ ತುಂಬಿಸಿ ಆಕ್ಸಿಜನ್ ಮಾರಾಟ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ನಮ್ಮ ಅನ್ನವನ್ನು ನಾವೇ ವಿಷ ಸೇರಿಸಿ ಹಾಳು ಮಾಡಿ ಇದು ಪರಿಶುದ್ಧ ಗೋಧಿ ಪುಡಿ ಅಂತ ಮಾರಾಟ ಮಾಡ್ತೇವೆ. ಪ್ರಕೃತಿಯ ಬೇರೆ ಜೀವಿಗಳು ಈ ನೆಲವನ್ನು ಹಾಳು ಮಾಡಿದ್ದಲ್ಲ, ನಾವೇ ಹಾಳು ಮಾಡಿ. ಅದಕ್ಕೆ ನಾನು ಹೇಳೋದು, ಆ ಒಂದು ದೊಡ್ಡ ಮಾತಿದೆಯಲ್ಲ, ಈ ಭೂಮಿ ನಿನ್ನದಲ್ಲ, ನಿನ್ನ ಹಿರಿಯರದ್ದೂ ಅಲ್ಲ, ಮುಂದೆ ಹುಟ್ಟಬೇಕಾದ ಮಕ್ಕಳದ್ದು. ಅವರಿಗೆ ಸುರಕ್ಷಿತವಾಗಿ ಈ ಭೂಮಿಯನ್ನು ವರ್ಗಾಯಿಸುವ, ಕೈಗಿಡುವ ದೊಡ್ಡ ಒಂದು ಬದ್ಧತೆ, ಜವಾಬ್ದಾರಿ ನಮ್ಮ ಕೈಯಲ್ಲಿದೆ. ಅದನ್ನು ನಾವು ಮಾಡ್ತಾ ಇದ್ದೇವೆಯಾ? ನಮ್ಮ ಕಾಲದಲ್ಲಿ ಇದನ್ನು ಮುಗಿದು ಹೋಗಬೇಕು ಅನ್ನೋ ಬಕಾಸುರ ಮನಸ್ಥಿತಿಯಿಂದಾಗಿ ಪೂರ್ತಿ ಈ ನೆಲದ ಮೇಲೆ ಬದುಕುವ ಮನುಷ್ಯರು ನೋಡಿ, ಈ ಜಗತ್ತಿನಲ್ಲಿ ಒಂದು ಅಂದಾಜು ಲೆಕ್ಕ ಹಾಕಿ ನೀವು, ನಾವು ಅವತರಿಸಿ ನಾವು ಹುಟ್ಟಿ ಒಂದು 40,000 ವರ್ಷ ಆಯಿತು ಅಂತ, ನಾನು ವಿಜ್ಞಾನಿ ಅಲ್ಲ, ಒಂದು ಅಂದಾಜು ಇಟ್ಕೊಂಡ್ರೆ ಅದರಲ್ಲಿ 36,000 ವರ್ಷ ನಾವು ಕಾಡಿನಲ್ಲೇ ಇದ್ದೇವೆ. 4,000 ವರ್ಷದಿಂದ ನಾವು ಕಾಡಿನಿಂದ ಕಳಚಿಕೊಂಡು ನಾಗರಿಕರಾಗಿದ್ದೇವೆ, ನಾಡು ಕಟ್ಟಿಕೊಂಡಿದ್ದೇವೆ, ಮಹಾನಗರಗಳಲ್ಲಿ ಬದುಕ್ತಾ ಇದ್ದೇವೆ. 400 ವರ್ಷದಿಂದ ನಮ್ಮ ಕಾಲಿಗೆ ಚಪ್ಪಲಿ ಬಂದಿದೆ. ಆದರೆ ಕಳೆದ 40 ವರ್ಷಗಳಲ್ಲಿ 40,000 ವರ್ಷಗಳಲ್ಲಿ ಆಗದಷ್ಟು ಪರಿಸರವನ್ನು ನಾವು ಹಾಳು ಮಾಡಿದ್ದೇವೆ. ಗಮನಿಸಿ, ಈ 40 ವರ್ಷಗಳಲ್ಲಿ ನೀವು ಬದುಕಿದಿರಿ, ನಾನು ಬದುಕಿದ್ದೇನೆ. ಅಂದರೆ ಈ ಪ್ರಕೃತಿಯನ್ನು ಹಾಳು ಮಾಡೋದರಲ್ಲಿ ನಮ್ಮ ಪಾತ್ರ ಕೂಡ ಇದೆ. ಈ ಎಚ್ಚರ, ಈ ಪ್ರಜ್ಞೆ ಎಲ್ಲಿಯವರೆಗೆ ನಮಗೆ ಬರೋದಿಲ್ವಾ? ನೋಡಿ, 40,000 ವರ್ಷಗಳಲ್ಲಿ ಆಗದ ಪ್ರಾಕೃತಿಕ ನಾಶ, ಪರಿಸರ ವ್ಯತ್ಯಾಸ, ಇಂಗಾಲದ ಆರ್ಥಿಕತೆ 40 ವರ್ಷಗಳಲ್ಲಿ ಆಗಿದೆ ಅಂತಂದರೆ ಇನ್ನು ಎಷ್ಟು ವರ್ಷ ನಾವು ಬದುಕ್ಬೋದು? ಬಹಳ ಸೂಕ್ಷ್ಮವಾದಂಥ ಪ್ರಶ್ನೆ. ಸರ್, ಇಷ್ಟೆಲ್ಲ ವಿಷಯಗಳ ಮಧ್ಯೆ ಕೊನೆಯದಾಗಿ ನಮ್ಮಲ್ಲಿ ಇರುವಂಥ ಒಂದು ಪ್ರಶ್ನೆ, ಯುವಕರು ಕೃಷಿ ರಂಗಕ್ಕೆ ಬರ್ತಾ ಇದ್ದಾರೆ ಅನ್ನೋದಾದರೆ ಯಾವ ಮನೋಭಾವವನ್ನು ಇಟ್ಟುಕೊಂಡು ಅವರು ಬರಬೇಕು ಅಂತ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದು, ಅವರ ಸುಖದ ಮನೋಭಾವನೆ ಬದಲಾಗಬೇಕು. ದುಡ್ಡಿನಲ್ಲಿ, ಭೌತಿಕ ದೊಡ್ಡ ಮನೆಯಲ್ಲಿ, ಚಿನ್ನದಲ್ಲಿ, ಹಾಕೋ ಬಟ್ಟೆಯಲ್ಲಿ, ಗಳಿಸುವ ಪದವಿಯಲ್ಲಿ, ಹಣದ ಪ್ರಮಾಣದಲ್ಲಿ ಸುಖ ಇದೆ ಅಂತ ಒಂದು ನಂಬಿಕೆ ಇದೆಯಲ್ಲ, ಅದು ಬದಲಾಗಬೇಕು. ಅದು ಬದಲಾಗಿ ತನ್ನ ಬದುಕು ಸುಖವಾಗಬೇಕಾದ್ರೆ ಅದು ಶ್ರಮದಲ್ಲಿ, ಬೆವರಿನಲ್ಲಿ, ಒಂದು ನೆಮ್ಮದಿಯಲ್ಲಿ, ಇದು ಬಹಳ ಮುಖ್ಯ. ಈ ಎಚ್ಚರ ಇರಬೇಕು. ಇವತ್ತು ಕೃಷಿಗೆ ಅಂಟಿಕೊಂಡಾಗಿ ಯುವಕರಿಗೆ ಸ್ವಾವಲಂಬಿ ಆಗುವುದಕ್ಕೆ ಬೇಕಾದಷ್ಟು ದಾರಿಗಳಿವೆ. ಕೃಷಿ ಅಂದರೆ ಬರೀ ಗಿಡ ನೆಟ್ಟು ಫಲ ಪಡೆಯುವುದಷ್ಟೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟದ್ದು ಕೋಳಿ ಸಾಕಾಣಿಕೆ ಇರ್ಬೋದು, ಮೊಲ ಸಾಕಾಣಿಕೆ ಇರ್ಬೋದು, ಜೇನು ಸಾಕಾಣಿಕೆ ಇರ್ಬೋದು, ಅಥವಾ ರೇಷ್ಮೆ ಇದಿರ್ಬೋದು. ಸಾಕಷ್ಟು ಕೆಲಸಗಳಿವೆ ಕೃಷಿಗೆ ಅಂಟಿಕೊಂಡಾಗೆ. ಅಲ್ಲೆಲ್ಲ ಆ ಶಾಖೆಗಳಲ್ಲಿ, ಆ ಕವಲುಗಳಲ್ಲಿ ಸ್ವಾವಲಂಬಿ ಆಗುವುದಕ್ಕೆ ರೈತರಿಗೆ ಸಾಕಷ್ಟು, ಯುವಕರಿಗೆ ಸಾಕಷ್ಟು ಅವಕಾಶಗಳಿವೆ. ಒಂದು, ಅವರ ಮನಸ್ಸು, ಅವರಿಗೆ ಅವರು ಧೈರ್ಯ ಮಾಡಿಕೊಂಡು ನಾನಿಲ್ಲಿ ಬದುಕಬಲ್ಲೆ, ಬೇರೆಯವರಿಗೆ ಮಾದರಿಯಾಗಬಲ್ಲೆ, ಇದೊಂದು ನ್ಯಾಯದ ದಾರಿ, ಇದೊಂದು
ಒಂದು ಯಾರಿಗೂ ತೊಂದರೆ ಕೊಡದ ಒಂದು ಸುಸ್ಥಿರವಾದ ಬದುಕು ಕಟ್ಟಿಕೊಳ್ಳುವ ನೆಲೆ. ನಾನು ಬೇರೆಯವರ ಹಾಗೆಯೇ ಬದುಕಬಲ್ಲೆ, ಬೇರೆಯವರಷ್ಟೇ ಗಟ್ಟಿಯಾಗಿ ಬದುಕಬಲ್ಲೆ ಅಂತ ಅವನನ್ನು ಪ್ರೀತಿಸುವ, ಇದು ಬಹಳ ಮುಖ್ಯ. ಇವತ್ತು ರೈತನನ್ನು ಪ್ರೀತಿಸ್ತಾ ಇಲ್ಲ, ರೈತನನ್ನೇ ಪ್ರೀತಿಸುವ, ತಮ್ಮನ್ನು ತಾವೇ ಪ್ರೀತಿಸುವ ಒಂದು ನೆಲೆ ಅಥವಾ ಒಂದು ಮನಸ್ಥಿತಿ ಅವನಲ್ಲಿ ಉಂಟಾದಾಗ ಕೃಷಿ ಕೂಡ ಒಂದು ನ್ಯಾಯದ ಬದುಕಾಗುತ್ತೆ, ಸ್ವಾವಲಂಬನೆಯ ಬದುಕಾಗುತ್ತೆ, ಬೇರೆಯವರಿಗೆ ಮಾದರಿಯಾಗುವ ಒಂದು ಬದುಕು ಖಂಡಿತ ಆಗುತ್ತೆ. ಸರ್, ಇಷ್ಟು ಹೊತ್ತು ಕೃಷಿಯಲ್ಲಿ ಒಂದು ಯುವಕರ ಇನ್ವಾಲ್ವ್ಮೆಂಟ್ ಅಥವಾ ಯುವಕರ ಒಂದು ಹೇಗೆ ಅವರು ಬಳಸುವಂಥ ರೀತಿ, ಕೃಷಿ ಭೂಮಿಯನ್ನು ಹೇಗಿರಬೇಕು, ಕೃಷಿಗೆ ನಮ್ಮ ಕೊಡುಗೆ ಏನಿರಬೇಕು, ಆಗ ಕೃಷಿ ನಮ್ಮನ್ನು ಹೇಗೆ ಬೆಳೆಸ್ತದೆ ಅನ್ನುವ ವಿಷಯದ ಕುರಿತಾಗಿ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಕೃಷಿ ರಂಗದಲ್ಲಿ ಯುವಕರ ಸಾಧನೆ ಹೇಗಿರಬೇಕು, ಯುವಕರು ಕೃಷಿ ರಂಗಕ್ಕೆ ಬರಬೇಕಾದಂತಹ ಅನಿವಾರ್ಯತೆ ಏನು ಅನ್ನುವ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮಗೆ ಹಂಚಿಕೊಟ್ಟಂತಹ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ನಮಸ್ತೆ, ಧನ್ಯವಾದ. ವೀಕ್ಷಕರೇ, ಇಂತಹ ಇನ್ನೊಂದು ಕಾರ್ಯಕ್ರಮದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.